ವೀಕ್ಷಕರೇ, ಅಂತೂ ಇಂತೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ದೊರೆತಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಸಮಾಜ ಏನು ಹೇಳುತ್ತೆ, ಇದಕ್ಕೆ ಕಾನೂನು ಏನು ಹೇಳುತ್ತೆ? ಸಾಕಷ್ಟು ಆಯಾಮಗಳಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿದೆ. ನಿನ್ನೆ ಹೈಕೋರ್ಟ್ನಿಂದ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ. ಜಾಮೀನು ದೊರೆಯುತ್ತೋ ಇಲ್ವೋ ಅನ್ನೋ ಅಂಥದ್ದೇ ಒಂದು ಬಹಳ ದೊಡ್ಡ ವಿಚಾರ ಆಗಿತ್ತು. ದರ್ಶನ್ ಪವಿತ್ರ ಸೇರಿ 7 ಮಂದಿಗೆ ಈಗ ಬಿಗ್ ರಿಲೀಫ್. ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಇದು ಹಬ್ಬ. ಮೃತ ರೇಣುಕಾಸ್ವಾಮಿ ಫ್ಯಾಮಿಲಿ ಮಾತ್ರ ಇನ್ನೂ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಯಾರು ಕೂಡ ಒಂದು ಸಾವನ್ನ ಕಾಂಪನ್ಸೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವರ ರೇಣುಕಾಸ್ವಾಮಿ ಕುಟುಂಬ ಇನ್ನೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಮತ್ತೊಂದು ಕಡೆ ಲಾಯರ್ ಫೀಸ್ಗೂ ದುಡ್ಡಿಲ್ಲದೆ ಉಳಿದ 5 ಆರೋಪಿಗಳಿದ್ದಾರಲ್ಲ, ಅವರು ಪರದಾಡ್ತಾ ಇದ್ದಾರೆ. ನೋಡಿ, ಅಭಿಮಾನ ಅಂತ ಬಂದಂತ ಉಳಿದ 5 ಆರೋಪಿಗಳಿಗೆ ಪಾಪ ಈಗ ಲಾಯರ್ ಫೀಸ್ ಕೊಡೋಕ್ಕೂ ಕೂಡ ದುಡ್ಡಿಲ್ಲ ಅಂತ ಪರಿಸ್ಥಿತಿ. ಅವ್ರಿಗೆ ಜಾಮೀನು ದೊರೆತಿಲ್ಲ. ಅವರಿನ್ನು A1 A2ಗೆ ಜಾಮೀನು ಸಿಕ್ಬಿಟ್ಟಿದೆ. ಆದರೆ ಉಳಿದ 5 ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ. ಅವರು ಅಲ್ಲೇ ಇದ್ದಾರೆ, ಜೈಲಿನಲ್ಲೇ ಇದ್ದಾರೆ. ಇದೆಂಥ ಪರಿಸ್ಥಿತಿ ಇದು? ಹಾಗಾದ್ರೆ ಯಾರು ತಪ್ಪಿತಸ್ಥರು? ಈ ಸಾವಿಗೆ ನ್ಯಾಯ ಎಲ್ಲಿದೆ? ಇಡೀ ಘಟನೆಯ ಬೇರೆ ಬೇರೆ ಮಗ್ಗುಲುಗಳು ಏನು? ಕರ್ನಾಟಕ ಕಂಡು ಕೇಳರಿದಂತಹ ಒಂದು ಪ್ರಕರಣ ಇದು. ಸೂಪರ್ ಸ್ಟಾರ್ ಅನ್ನಿಸಿಕೊಂಡಂತಹ ವ್ಯಕ್ತಿ, ದಕ್ಷಿಣ ಭಾರತದಲ್ಲೇ ಸಾಕಷ್ಟು ದೊಡ್ಡ ಸಂಖ್ಯೆಯ ಫ್ಯಾನ್ ಫಾಲೋಯಿಂಗ್ ಇದ್ದಂತಹ ವ್ಯಕ್ತಿ. ಯಾಕೆ ಹೀಗಾಯಿತು? ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿ ಆನಂತರ ಅಲ್ಲಿ ಬೇರೆ ಬೇರೆ ಆರೋಪಗಳು ಬಂದು ಬಳ್ಳಾರಿಗೆ ಶಿಫ್ಟ್ ಆಗಿ ಈಗ ಜಾಮೀನು ದೊರೆತಿದೆ. ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅಂತಾಗಿದೆ. ಆರೋಗ್ಯ ಸ್ವಲ್ಪ ಹದಗೆಡ್ತು ಅಂತ ಹೇಳಲಾಯಿತು. ಅನಂತರ ಈಗ ಫಿಸಿಯೋಥೆರಪಿ ಮತ್ತು ನಾರ್ಮಲ್ ಟ್ರೀಟ್ಮೆಂಟ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಎಷ್ಟೊತ್ತಿಗೆ ಅವರು BGS ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾರೆ? ಅವರ ಅಭಿಮಾನಿ ಬಳಗ ಕಾಯ್ತಾ ಇದೆ ಹಾಗಂತ. ಹಾಗೆಯೇ ಇಡೀ ಕರ್ನಾಟಕ ಈ ಪ್ರಕರಣವನ್ನು ಅತ್ಯಂತ ಕುತೂಹಲದಿಂದ ನೋಡ್ತಾ ಇದೆ. ಏನಾಗುತ್ತೆ ಈ ಕೇಸು ಅಂತ. ಪೊಲೀಸರು ಕೂಡ ಸುಮಾರು 2900 ಪುಟಗಳಿಗೂ ಹೆಚ್ಚಿನ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು. ಈ ಮಧ್ಯೆ ಅವರಿಗೆ ಮಧ್ಯಂತರ ಜಾಮೀನು ದೊರೆತಿತ್ತು. ಆನಂತರ ಅದಕ್ಕೆ ಅಪೀಲ್ ಹೋಗಿದೆ ಗೃಹ ಇಲಾಖೆ. ಈಗೇನು ಮಾಡ್ತಾರೆ? ಜಾಮೀನು ಸಿಕ್ಕಿದೆಯಲ್ಲ, ಇದಕ್ಕೂ ಅಪೀಲ್ ಹೋಗ್ತಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ಇದು ಏನಿದು, ಇದರಲ್ಲಿ ನಾನು ಈಗಾಗಲೇ ಹೇಳಿದೆ ಸಾಕಷ್ಟು ಆಯಾಮಗಳಿದೆ ಅಂತ. ಕಾನೂನಿನ ಆಯಾಮ ಇದೆ, ಜೊತೆಗೆ ಪೊಲೀಸರ ತನಿಖೆ ಇನ್ನು ಯಾವ ರೀತಿಯಲ್ಲಾಗುತ್ತೆ ಅಂತ ನೆನ್ಪಿಡಿ ವೀಕ್ಷಕರೇ. ಇದು ಕೇವಲ ಜಾಮೀನು ದೊರೆತಿರ್ತಕ್ಕಂಥದ್ದು. ಇಡೀ ಪ್ರಕರಣದ ತೀರ್ಪು ಇನ್ನೂ ಬಂದಿಲ್ಲ, ಪ್ರಕರಣದ ವಿಚಾರಣೆ ಇನ್ನೂ ಬಾಕಿ ಇದೆ. ಈ ಎಲ್ಲದರ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಸಂಗ್ರಾಮ್ ಸಿಂಗ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ವಕೀಲರಾಗಿರ್ತಕ್ಕಂಥ ವಾಸುದೇವ್ ಕಶ್ಯಪ್ ಇದ್ದಾರೆ. ನಮಸ್ಕಾರ ವಾಸುದೇವ್ ಕಶ್ಯಪ್ ಅವರು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಸಂಗ್ರಾಮ್ ಸಿಂಗ್ ಅವರ ಅಭಿಪ್ರಾಯ ಕೇಳೋದಕ್ಕೆ ಬಯಸ್ತೀನಿ. ಒಂದು ಕಡೆ ಸೂಪರ್ ಸ್ಟಾರ್, ಇಡೀ ಕನ್ನಡ ಚಿತ್ರರಂಗ ಈ ಘಟನೆಯನ್ನು ನೋಡ್ತಾ ಇದೆ, ಕನ್ನಡಿಗರು ಈ ಘಟನೆಯನ್ನು ನೋಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಅವ್ರಿಗೆ ಆ ಕೇಸಲ್ಲಿ ಬೇಲ್ ಸಿಕ್ಕಿದೆ. ಹೇಗೆ ನೋಡ್ತೀರಾ ಸರ್? ನೋಡಿ ಮೇಡಮ್, ಈಸ್ ನಾಟ್ ಎ ಸೂಪರ್ ಸ್ಟಾರ್ ಇದ್ದವ್ರು ಹೊಟ್ಟವ್ರು ಪಾಪ. ಅವ್ರು ಹೋಗಿ ಅವಾಗ 20-25 ವರ್ಷ ಆಗೋಯ್ತು. ನಾಟ್ ಸ್ಟಿಲ್ ಹ್ಯಾಸ್ ಟು ಕಮ್ ಇನ್ ದಿ ಲೈಫ್ ಸೂಪರ್ ಸ್ಟಾರ್ ಅನ್ನೋದಕ್ಕೆ ನೀವು ಅಂದ್ಬಿಟ್ಟಿದ್ದೀರಾ. ಕನ್ನಡದಲ್ಲಿ ಒಬ್ಬರೇ ಇದ್ರು ಅಂತ ಹೇಳ್ತೀರಾ? ಹೌದು ಮೇಡಮ್, ಅವ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೇನೆ ನಾವು ಸೆಲ್ಯೂಟ್ ಹೊಡಿಬೇಕು. ಬಟ್ ಈಗ ಹೈಕೋರ್ಟಲ್ಲಿ ಏನೋ ಬೇಲ್ ಬಂದ್ಬಿಟ್ಟಿದೆ. ಈಗ ನೆನೆ ಏನೋ ಪ್ರನೌನ್ಸ್ ಮಾಡಿದ್ದಾರೆ ಹೈಕೋರ್ಟಿಂದ, ದರ್ಶನ್ಗೆ ಬೇಯ್ಲು ಮತ್ತೆ ಬೇರೆಯವ್ರಿಗೂ ಬೇಯ್ಲು ಎಲ್ಲ ಬಂದ್ಬಿಟ್ಟಿದೆ. A1 A2 ಮತ್ತೆ ಸೀರೀಸೇ ಬಂದ್ಬಿಟ್ಟಿದೆ. ಈಗ ದ ಕ್ವಶನ್ ಈಸ್ ವೆದರ್ ದರ್ಶನ್ ಹ್ಯಾಸ್ ದ ರೈಟ್ ಟು ಗೆಟ್ ಎ ಬೇಲ್ ಅಂತ ಹೇಳಿದ್ರೆ ಕ್ವಶನ್ ಈಗ. ಬಟ್ ಎನಿಹೋ ಈಗ ಹೈಕೋರ್ಟ್ ಜಡ್ಜ್ ಅವರು ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರು ಎಣಿಸಿ 6 ತಿಂಗಳು, ಎಷ್ಟು ತಿಂಗಳು? 6 ತಿಂಗಳು ಅವರು ಜೈಲಲ್ಲೇ ಇದ್ದು ಅವರು ಈಗ ಹೊರಗಡೆ ಅವ್ರಿಗೆ ಬೇಲ್ ಕೊಟ್ಟಿದೆ ಅಂತ ಹೇಳಿದೆ. ಮೇಡಮ್, ದೇರ್ ಆರ್ ಸೋ ಮೆನಿ ಅಕ್ಯೂಸ್ಡ್ ಪರ್ಸನ್ಸ್ ಹೂ ಆರ್ ಡೈಯಿಂಗ್ ಇನ್ ದಿ ಸೆಂಟ್ರಲ್ ಜೈಲ್. ಪರಪ್ಪನ ಅಗ್ರಹಾರ ಇಡೀ ಜೀವಮಾನ ಕೊಳಿತಾ ಇದ್ದಾರೆ. ಹೌದು ಮೇಡಮ್, ಅವ್ರು ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಬೇರೆ ಜೈಲುಗಳಲ್ಲಿ ನೋಡಿ, ಬೇರೆ ಜೈಲುಗಳಲ್ಲಿ ಬಳ್ಳಾರಿ ಮತ್ತೆ ಇದರಲ್ಲಿ ಬೆಳಗಾಂ ಜೈಲುಗಳಲ್ಲಿ 3 ವರ್ಷ 4 ವರ್ಷ ಆದ್ರೂ ಟ್ರಯಲ್ ಆಗಲಿಲ್ಲ, ಕಂಪ್ಲೀಟ್ ಆಗಿಲ್ಲ. ಸ್ಟಿಲ್ ದೇ ಆರ್ ಡೈಯಿಂಗ್. But here I am telling, it is now 6 months. 6 months ago, I don't know, because I don't want to comment on the judgment. The question is, now he is left on bail after 6 months.
ವೈ ವಾಟ್ ಇಸ್ ದ ರೀಸನ್ ಅವರು ಕೊಟ್ಟಿದ್ದಾರೆ. ಇವರು 6 ತಿಂಗಳಿಂದ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನ ಇಬ್ರು ಮೂವರು ಇದ್ದಾರೆ, ಅವರು ಬರ್ತಾರೆ. ಅವ್ರ ಜೊತೆಗೆ ಯಾರು ಆ ಲೇಡಿ ಲೇಡಿ ಅವಳು ಬರ್ತಾಳೆ. ಅವಳು ಹೇಳಿದಾಳೆ ಏನೋ ಒಂದು ಏಟ್ ಹೊಡೆದಿದ್ದೀರಿ ಅಂತ. ದಟ್ ಏಟ್ ವಿಲ್ ಕಾಸ್ ಡೆತ್. ಅದನ್ನ ನೋಡ್ಬೇಕಾಗುತ್ತೆ. ದಟ್ಸ್ ಆಲ್ ರೈಟ್. ಈಗ ಆಗಿದೆ. ಅವ್ರ ಕಂಡೀಷನ್ ಬೇಲ್ ಮೇಲೆ ಬಂದಿದ್ದಾನೆ. ಕಂಡೀಷನ್ ನಂಬರ್ 1 6 months ಇಂದ ಅವನು ಇದರಲ್ಲಿದ್ದಾನೆ, ಜೈಲಲ್ಲಿದ್ದಾನೆ ಅಂತ ಹೇಳಿದ್ದೆ. ಆದ್ರಿಂದ ಇದನ್ನು ಮುಂದೆ ವರ್ಷಕ್ಕಾಗಲ್ಲ. ಸಾಕಷ್ಟು ಡಾಕ್ಯುಮೆಂಟ್ಸು ಎಲ್ಲ ಇದೆ. ಅದಕ್ಕಿಂತ ಅವನು ಬೆಂಗಳೂರು ಬಿಟ್ಟು ಹೋಗಲ್ಲ. ನಾವು ಬೆಂಗಳೂರು ಇದೆಲ್ಲ ಇದೆ, ವೈಕುಂಠ ಅಲ್ಲ ಇದು ಬೆಂಗಳೂರು. ಬೆಂಗಳೂರಲ್ಲಿ ನಾವು ಬಿಟ್ಟು ಹೋಗಲ್ಲ ನಾವು. ಹೌದು, ವಿಟ್ನೆಸಸ್ಗೆ ಥ್ರೆಟ್ ಮಾಡಬಾರ್ದು. ಹೌದು, ಎಲ್ಲ ವಿಟ್ನೆಸಸ್ ಇಲ್ಲೇ ಇದ್ದಾರೆ, ಎಲ್ಲೇ ಅವ್ನು ಮುಟ್ಟೋದಿಲ್ಲ. ಯಾಕಂದ್ರೆ ಮುಟ್ರೆ ಮತ್ತೆ ಬಳ್ಳಾರಿಗೆ ಹೋಗ್ಬೇಕಾಗುತ್ತೆ. ಬೇಡ, ಆಯ್ತು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗೇನು ಟ್ಯಾಂಪರ್ ಮಾಡಲ್ಲ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಇನ್ ಕೋರ್ಟ್ ಕಸ್ಟಡಿ ಅಂಡ್ ಪೊಲೀಸ್ ಕಸ್ಟಡಿನಲ್ಲಿ ಇರುತ್ತೆ. ಹೀಗೆಲ್ಲ ಕಸ್ಟಡಿ ಹಾಕೊಂಡಿದ್ದೆ. ಅವ್ರಿಗೆ ಬೇಲ್ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ದರ್ಶನ್ ಇಸ್ ಎಂಜಾಯಿಂಗ್ ದ ಬೇಲ್. ಅವನಿಗೆ ಈಗ ಇವತ್ತು ನೆನ್ನೆನೆ ಬರಬೇಕಾಗಿತ್ತು. ಅದಿರ್ಲಿ, ಬೇರೆ ಅಕ್ಯೂಸ್ ಪರ್ಸನ್ ದೇ ಆರ್ ವೇಟಿಂಗ್ ಫಾರ್ ದ ಬೇಲ್ ಟು ಗೆಟ್. ಅವರು ಇನ್ನ ಒಂದು ವಾರ ಕಲಿಬೇಕಾಗುತ್ತೆ ಇಲ್ಲಿ ಜೈಲಲ್ಲಿ. ಅವ್ರಿಗೆ ಶ್ಯೂರಿಟಿ ಕೊಡೋರಿಲ್ಲ, ಯಾರು ಇಲ್ಲ. ಯಾರು ಕೊಡ್ತಾರೆ ಮರ್ಡರ್ ಕೇಸಲ್ಲಿ? The question is now, whether the High Court has given the bail on a correct way or not ಅನ್ನೋದನ್ನ the question now. ಸರಿಯಾ ಅನ್ನುವಂಥದ್ದು ಸಂಗ್ರಾಮ್ ಸಿಂಗ್ ಅವರು ಎತ್ತಾ ಇರುವಂತ ಪ್ರಶ್ನೆ. ವಾಸುದೇವ್ ಕಶ್ಯಪ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್? ಬೇಲ್ ಅಂತೂ ಇಂತೂ ಸಿಕ್ಕಿದೆ ದರ್ಶನ್ಗೆ. ಮೇಡಮ್, ಬೇಲ್ ಈಗ ಇಟ್ ಈಸ್ ಓನ್ಲಿ ಟೆಂಪರರಿ ರಿಲೀಫ್ ಅಷ್ಟೇ. ಟೆಂಪರರಿ ರಿಲೀಫ್. ಈ ಬೇಲ್ ಕೊಡೋ ಕಾರಣ ಏನಂತಂದರೆ, ಎಲ್ಲೋ ಒಂದು ಕಡೆ ಪೊಲೀಸ್ ಅವರ ಮತ್ತು ಪ್ರಾಸಿಕ್ಯೂಷನ್ರವರ ಕೆಲವು ಲೋಪದೋಷಗಳು, ಕೆಲವು ನ್ಯೂನತೆಗಳು. ನೀವು ಪೊಲೀಸ್ ಅಂತ ಹೇಳ್ಬೇಡಿ, ಪ್ರಾಸಿಕ್ಯೂಷನ್ ಹೇಳ್ಕೊಳ್ಬೇಕಾದ್ರೆ don't tell about the police. We have correctly we have placed the charge sheet before the court and before the public prosecutor. ಇಲ್ಲ ಅದೇ ಅಲ್ಲಿ ಗಿವ್ ಯು ವಿತ್ ಸಾಲಿಡ್ ಡಾಕ್ಯುಮೆಂಟೇಶನ್ ಸರ್. ನೀವು ಎಲ್ಲಿ ಪೊಲೀಸ್ ಎಲ್ಲಿ ತಪ್ಪು ಮಾಡಿದ್ರೆ ಅಂತ ಕೂಡ ಹೇಳ್ಬಿಡ್ತೀನಿ ನಿಮಗೆ. ತಾಳಿ ನೀವು ಸೀದಾ ಈಗ ನೀವು ಪೊಲೀಸರ ಬಗ್ಗೆ ಅಬ್ಜೆಕ್ಷನ್ ಮಾಡಿಬಿಡಿ ಅಂತ ಹೇಳಬೇಡಿ. ಏನು ಎಂಟೈರ್ ಪೊಲೀಸ್ ಇಲಾಖೆ ಇಲ್ಲಿ ನಕಲಕ ಅಂತ ನೀವು ಸತ್ಯಹರಿಶ್ಚಂದ್ರ ಏನಲ್ಲ ಅವರು. ಇಲ್ಲೇನಂತಾರೆ 6 ತಿಂಗಳು ಬೇಕಾಗಿತ್ತಾ ಬೇಲ್ ತೊಗೊಳೋದಕ್ಕಂತ ಅಲ್ಲ ಪ್ರಶ್ನೆ. 6 ತಿಂಗಳು, ಈ 6 ತಿಂಗಳೊಳಗೆ ನಡೆದಿರತಕ್ಕಂಥ ಕಾನೂನು ವಿಪ್ಲವತೆ, ಕಾನೂನಿನ ಕ್ಷೋಭೆಗಳು ಇವೆಲ್ಲ ಲೀಡ್ಸ್ ಇಟ್ ಬಿಕಾಸ್ ನೋಡಿ. ಇಲ್ಲೇನಂತಂದ್ರೆ ಇಲ್ಲಿ ಪ್ರಶ್ನೆ ಹುಟ್ಟೋದು ಇಷ್ಟೇ, ನೀವೇನು ಹೈಪ್ ಮಾಡಿದ್ರಿ ಇಲಾಖೆನ ಬೇಡ ಪೊಲೀಸ್ ಇಲಾಖೆ ತೊಗೊಳೋದು ಇಷ್ಟ ಇಲ್ಲ ಅಂದರೆ ತೊಗೊಳೋದು ಬೇಕಾಗೇ ಇಲ್ಲ. ಇಲ್ಲೇನು ಏನಾಯಿತು ಅಂತಂದರೆ, ಮೊದಲು ರೇಣುಕಾಸ್ವಾಮಿ, ದರ್ಶನ್ನು ಮತ್ತು 1, 2, 3 ಏನಿದೆ ಇವರೆಲ್ಲ ಕೂಡ ಒಂದು ಕಡೆ ನೀವು ಕ್ರೋಢೀಕರಣ ಮಾಡಿದಾಗ ನ್ಯಾಯಾಲಯ ಏನು ಕೇಳುತ್ತೆ ಅಂತಂದರೆ, ನಿಮಗೆ ನೀವೇನೆಲ್ಲ ಹೈಪ್ಗಳು ಮಾಡ್ಕೊಳ್ಳಿ, ಏನೆಲ್ಲ ಸ್ಟೋರಿಗಳು ಕ್ರಿಯೇಟ್ ಮಾಡಿ ಏನೆಲ್ಲ ಮಾಡಿದ್ರು ಕೂಡ ಸಾಕ್ಷ್ಯಗಳ ಬಗ್ಗೆ ಬಂದಾಗ ಕೋರ್ಟಿಗೆ ಮಂದಟ್ಟಾಗಬೇಕಾದ್ರೆ ಕೆಲವು ಪ್ರಮುಖವಾದ ಅಂಶಗಳನ್ನು ಕೋರ್ಟ್ ಕ್ವಶನ್ಸ್ ಕೇಳುತ್ತೆ. ಏನು ಕೇಳುತ್ತೆ ಕ್ವಶನ್ಸ್ ಬರೋದಲ್ಲಿ? ಇಡೀ ಪ್ರಕರಣದೊಳಗೆ ಯಾರ್ಯಾರ ಪಾತ್ರ ಏನು, ಯಾರ್ಯಾರ ರೋಲ್ ಏನಿದೆ, ದ ರೋಲ್ ಆಫ್ ಪ್ರಾಸಿಕ್ಯೂಷನ್, ದ ರೋಲ್ ಆಫ್ ತನಿಖಾಧಿಕಾರಿ, ದ ರೋಲ್ ಆಫ್ ಏನು, ಇವೆಲ್ಲವೂ ಕೂಡ ಒಂದು ಸಮಸ್ಯೆಗೆ ಗಮನಿಸುತ್ತೆ ಕೋರ್ಟ್ ಕೂಡ ಈ ಕೇಸನ್ನು ಸೀದಾ ತೊಗೊಂಡೋಗ್ಬಿಟ್ಟು ಮುಂದೆ ಹೈಕೋರ್ಟ್ ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ಇಡಿಲ್ಲ. ದೇ ಆಲ್ಸೋ ಮಾನಿಟರ್ ಫ್ರಮ್ ದ ಬಿಗಿನಿಂಗ್. ಇವಾಗ ಈ ಬೇಲ್ ಬಂದಿದ್ದು ಯಾವುದ್ರ ಬೇಸ್ ಮೇಲೆ ಅಂತಂದರೆ, ಈ ಏನು ಲೋಪದೋಷ ಏನಿತ್ತು, ದಿ ರೆಕಾರ್ಡ್ಸ್ ಆಫ್ ದಿ ಕೋರ್ಟ್ ಆ್ಯಂಡ್ ಅರೆಸ್ಟ್ ಆಫ್ ದಿ ಡಾಕ್ಯುಮೆಂಟೇಷನ್ ಇತ್ತು, ಅದು ಸಂಪೂರ್ಣವಾಗಿ ಅದೊಂದು ಅಂಶ ಇಟ್ಕೊಂಡೆ ಅದನ್ನು ಬೇಲ್ ಕೊಟ್ಟಿದ್ದವರು. ಒಂದು ಕೇಸ್ ನಡೀತು ರಾಜಸ್ಥಾನ ಹೈಕೋರ್ಟ್ ಒಳಗೆ. ಏನಂದರೆ, ಪ್ರಕಾವಸ್ತೆ ಅಂತೇಳಿ ಚೀಫ್ ಎಡಿಟರ್ ಅವ್ರ ಮೇಲೆ ಒಂದು ಕೇಸ್ ಹಾಕಿದ್ರು ಪೊಲೀಸವರು, ಸರಿಯಾದ ರೀತಿಯಲ್ಲಿ ಎವಿಡೆನ್ಸ್ ಪ್ರೂವ್ ಮಾಡಲಿಲ್ಲ ಅಂತ ಹೇಳಿ. ಆ ಒಂದು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಈ ಒಂದು ಜಮೀನು ಲಿಂಕ್ ಮಾಡಿಕೊಂಡು ಈ ಜಾಮೀನಿಗೋಸ್ಕರ ಅವರಿಗೆ ಬೇಲ್ ಸಿಕ್ತು. ಇಲ್ಲಿ ಬೇಲ್ ಸಿಕ್ಕಿದಾಗ ಅದು ನಮ್ಮ ಕಂಡೀಷನ್ಸ್ ಇದ್ದೇ ಇರುತ್ತದು. ಜಾಗ ಬಿಟ್ಟು ಕದಲಂಗಿಲ್ಲ, ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡೋಂಗಿಲ್ಲ, ಒಂದು 7-8 ಆಯಿತು. ಏನಿಗೆ ಸಿಕ್ತು ಬೇಲ್ ಅಂತಂತಂದರೆ, ಅಲ್ಲಿ ಕೆಲವು ಲೋಪದೋಷಗಳಿವೆ. ಲೋಪದೋಷ ಒಂದು, ನೀವು ಇಡೀ ಪ್ರಕರಣ ನೀವು ನಿಮ್ಮ ಚಾನಲ್ ಅಂತೂ ಬಹುಶಃ ಬೇರೆ ಯಾವ ಚಾನಲ್ಲು ಕೂಡ ಮಾಡಿಲ್ಲ. ಪ್ರತಿಯೊಂದು ಅಂಶವನ್ನು ಕೂಡ ನೀವು ಟಿಸಿಲ್ ಹೊಡೆದು ಬಿಡಿಸಿ ನಿಮ್ಮದೊಂದೇ ಚಾನಲ್, ನನಗೆ ಗೊತ್ತಿರೋ ಪ್ರಕಾರ ನಿಮ್ಮದೊಂದೇ ಚಾನಲ್ಲು ಎಂಟೈರ್ ಇಡೀ ಪ್ರಕರಣವನ್ನು ಕೂಡ ಒಂದು ಸಂಚಿಕೆ 1 ಸಂಚಿಕೆ 2 ಸಂಚಿಕೆ 3 ಥರ ಬಹುಶಃ ಇನ್ನೂ 100 ಸಂಚಿಕೆ ಹೋಗ್ಬೋದು. ಅದು ಅವನಿಗೆ ಅವನ ಶಿಕ್ಷೆ, ಅದು ಆತನಿಗೆ ಟ್ರಯಲ್ ಆಗೋ ತನಕನೂ ಕೂಡ ಬಿಡಿಸಿ ಹೇಳಿದಿರಿ. ನಿಮ್ಮ ಚಾನಲ್ಗೆ ಬಂದಿರೋ ವಿಷಯಗಳು ಕೂಡ ನಾವು ಸ್ವಲ್ಪ ಸಾಮ್ಯತೆ ತೊಗೊಳ್ಳೋಣ. ಸೂರ್ಯನಲ್ಲಿ ಏನಾಯಿತು, ಕರ್ಕೊಂಬಂದರು ಅಂತ ಹೇಳಿದ್ರು. ಯಾರನ್ನ ಅಲ್ಲಿಂದ ಕರ್ಕೊಂಬಂದರು ಅಂತ ಹೇಳಿದಾಗ ಅಲ್ಲಿಂದ ಬಂದ ವ್ಯಕ್ತಿ ಬರಬೇಕಾದ್ರೆ ಪೊಲೀಸ್ ಜಡ್ಜ್ ಕೋರ್ಟಿನ ಗಮನಕ್ಕೆ ಬಂದಿದ್ದೇನೆಂದರೆ, ಆ ವ್ಯಕ್ತಿನ ಎತ್ತಾಕೊಂಡು ಬರಲಿಲ್ಲ, ಆ ವ್ಯಕ್ತಿನ ಎಳ್ಕೊಂಬರಲಿಲ್ಲ, ಆ ವ್ಯಕ್ತಿನ
ಕೊಡಾಕೊಂಬರಲಿಲ್ಲ, ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ. ಸೊ ದಟ್ ಮ್ಯಾನ್ ಹ್ಯಾಸ್ ಕಮ್ ಆಲ್ ವಾಲಂಟರ್ಲಿ ಎಲ್ಲೋ ಒಂದು ಕಡೆ ಎಳೆದುಬಿಟ್ಟು ಅಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿದ್ರು, ಊಟ ಮಾಡಿದ್ರು, ಏನೇನೋ ತೊಗೊಂಡ್ರು, ಅವ್ನು ವೈಯಕ್ತಿಕವಾಗಿ ಸ್ವಯಂ ಘೋಷಿತವಾಗಿ ಬಂದ ಅಂತಂತಂತು. 17 ಜನ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದವ್ರದ್ದು ಕೂಡ ಇಡೀ ಒಂದು ಈಚ್ ಇಂಡಿವಿಜುವಲ್ ಅಕ್ಯೂಸ್ ಬಗ್ಗೆ ಬಂದಾಗ ಆ ಇಂಟರ್ಲಿಂಕ್ ಪ್ರೊಸೆಸಿಂಗ್ ಇದೆಯಲ್ಲ, ಪ್ರೊಸೀಡಿಂಗ್ಸು, ಅದು ಪೊಲೀಸ್ ಇಲಾಖೆ ಮಾಡಲಿಲ್ಲ. ಓಕೆ, ಉದಾಹರಣೆಗೆ ಅರೆಸ್ಟ್ ಮಾಡಿದ್ದ ಈಗ ಸಾಕ್ಷಿಗಳ ಮೆಮೋ ಒಂದು ಈಚ್ ಅರೆಸ್ಟ್ ಮಾಡಿದಾಗ ಒಂದು ಮೆಮೋ ಆಫ್ ರೆಕಾರ್ಡ್ಸ್ ಕೊಡಬೇಕು ಪ್ರತಿಯೊಂದು. ದಿರ್ ಇಸ್ ಅ ಮ್ಯಾಂಡೇಟ್ರಿ ಇನ್ ದ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಎನಿ ಕೋರ್ಟ್. ಅದು ಮಾಡಲಿಲ್ಲ ಫಾಲೋ. ಅದು ಓಕೆ, ಇವೆಲ್ಲ ಗಮನಿಸ್ತು ಕೋರ್ಟು. ಏನು ಕೇಳ್ತು, ನೋಡ್ರಿ ನೀವೇನೋ ಹೇಳಿದ್ರಿ, ನಿಮ್ಮ ಮಾಧ್ಯಮದಲ್ಲಿ ಬಂದುಬಿಡ್ತು, ಯಾವುದು ಮಿಷಿನ್ ತಂದ್ರಂತೆ, ಮಿಷಿನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟರಂತೆ, ನೆನಪಿದೆ, ಇದೇ ಚಾನಲ್ ಇದ್ದೆ ನಾನು, ಅದೆಲ್ಲ ಬಂತು. ಇವು ಯಾವುದು ಬರಲಿಲ್ಲ ಕೋರ್ಟ್ ಗಮನಕ್ಕೆ. 2 ಲಾಠಿಯಿಂದ ಮತ್ತು 2 ಮರದ ದೊಣ್ಣೆಯಿಂದ ಸಾಯಿಸಿದ್ರು ಅಂಥೇಳಿ ಕೋರ್ಟ್ ಅಬ್ಸರ್ವೇಷನ್ ಕೇಳಿದೆ. ಏನಂತ, ದಿಸ್ ಇಸ್ ವಾಟ್ ನಾವು ಕೊಡೋ, ನಮ್ಮ ಇದೇನು ನಮ್ಮ ಟ್ರಯಲ್ ಅಲ್ಲ, ದಿಸ್ ಇಸ್ ನಾಟ್ ಎ ಮೆನಿ ಟ್ರಯಲ್, ಸಂಪೂರ್ಣವಾಗಿ ಕೊಡೋದಕ್ಕೋಸ್ಕರ. ರೈಟ್. ಐ ಕಮ್ ಬ್ಯಾಕ್ ಟು ಯು ಸರ್. ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ನಿಖೇಶ್ ಕೊಠಾರಿ ಬಿಚಸ್ ಹಾಸ್ಪಿಟಲ್ ಹತ್ರದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಖೇಶ್, ಇವತ್ತಾದ್ರೂ ಬರ್ತಾರಾ ದರ್ಶನ್, ಹೊರಗಡೆ ಬರ್ತಾರಾ? ಈಗ ಬೇಲಂತೂ ಸಿಕ್ಬಿಟ್ಟಿದೆ, ಹಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೊರಗಡೆ ಬರ್ತಾರಾ ಅಂತ. ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಅವರ ಕುಟುಂಬಸ್ಥರ ಜೊತೆಗಿರ್ತಾರಾ ಅಂತ ನೋಡೋದಕ್ಕೆ ಅಂತ ನೆನ್ನೆ ಕೂಡ ಅಭಿಮಾನಿಗಳು ನೆರೆದಿದ್ರು. ಇವತ್ತೇನು ಪರಿಸ್ಥಿತಿ ಇದೆ ನಿಖೇಶ್ ಹಾಸ್ಪಿಟಲ್ ಹತ್ರ? ಎಸ್ ಶ್ರೀಲಕ್ಷ್ಮಿ, ಸದ್ಯ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿನ್ನೆ ನಾವು ಕೂಡ ನೋಡಿದ್ವಿ ದರ್ಶನ್ಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸೊ ಕಂಪ್ಲೀಟ್ ಆಗಿ ದರ್ಶನ್ ಅಭಿಮಾನಿಗಳು ಈ ಹಾಸ್ಪಿಟಲ್ ಮುಂಭಾಗದಲ್ಲಿ ಸೇರ್ಕೊಂಡ್ರು, ಪಟಾಕಿಯನ್ನು ಹೊಡಿಸಿದ್ರು, ಜಮಾವಣೆ ಜಾಸ್ತಿ ಆಯಿತು, ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ, ರೋಡ್ ಫುಲ್ ಖಾಲಿ ಇದೆ, ಎಲ್ಲರೂ ಕೂಡ ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸಾಮಾನ್ಯರು. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಫ್ಯಾನ್ಸ್ ಇರ್ಬೋದು ಅಥವಾ ಪೊಲೀಸವರು ಕೂಡ ಸೆಕ್ಯೂರಿಟಿ ಯಾವುದೇ ರೀತಿ ಬ್ಯಾರಿಕೇಡ್ ವ್ಯವಸ್ಥೆ ಯಾವುದೂ ಕೂಡ ಇಲ್ಲ. ಆದರೆ ಎಲ್ಲ ಒಂದು ಕಡೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಎನ್ನುವಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಎನ್ನುವಂಥದ್ದು ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆ ಡೇಟ್ ಯಾವ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಮಾಡ್ತು. ಅದಾದ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಆಪರೇಷನ್ ಅಗತ್ಯತೆ ಇರಬಹುದು ಅಥವಾ ಇಲ್ದೇನೆ ಇರಬಹುದು. ಅದ್ರ ಪರವಾಗಿ ಅದು ನಡೆಯುತ್ತೆ. ಎಲ್ಲ ಒಂದ್ ಕಡೆ ಇನ್ನು ಫಿಸಿಯೋಥೆರಪಿನೇ ಕಂಪ್ಲೀಟ್ ಆಗಿ ಫಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಡಾಕ್ಟರ್ ಅದ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ತನಕ ಡಾಕ್ಟರ್ ಯಾವುದೇ ರೀತಿಯಾದಂತಹ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ಯಾವುದೇ ರೀತಿ ವಿಚಾರಗಳನ್ನ ಹೇಳಲಿಲ್ಲ. ಆದ್ರೆ ಈಗ ಮತ್ತೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಸಂಕಷ್ಟಕ್ಕೆ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಅವರ SPP ಅವರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇರುವಂತದ್ದು, ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ. ಆದ್ರೆ ಎಲ್ಲ ಒಂದ್ ಕಡೆ ಆಪರೇಷನ್ ಅನ್ನೇ ಮುಂದಿಟ್ಟುಕೊಂಡು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಈಗ SPP ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು, ಇನ್ನು ಕೂಡ ಯಾವುದೇ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿಲ್ಲ. ಆದರೆ ಸಾಕ್ಷಿ ವಿಚಾರಣೆ ನಡೆಸೋಕ್ಕಿಂತ ಮುಂಚೆನೆ ಎಲ್ಲ ಒಂದ್ ಕಡೆ ಬೇಲನ್ನ ಕೊಟ್ಟಿರುವಂತದ್ದು ಸಮಂಜಸ ಅಲ್ಲ. ಎಲ್ಲ ಒಂದ್ ಕಡೆ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಿಖೇಶ್ ಕೊಠಾರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ದರ್ಶನ್ ವಿಚಾರದಲ್ಲಿ. ದರ್ಶನ್ ತಾಯಿ ಮೀನಾ ತೂಗುದೀಪ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಮನೆಯಲ್ಲೇ ವಿಶ್ರಾಂತಿ ಪಡಿತಾ ಇದ್ದಾರೆ ಮೀನಾ ತೂಗುದೀಪ್. ಪಾಪ ಬಳ್ಳಾರಿಗೂ ಬಂದ್ರು, ಮೀಟ್ ಮಾಡಿದ್ರು. ಮೈಸೂರಿನ ಸಿದ್ಧಾರ್ಥ ಲೇಔಟ್ನಲ್ಲಿರುವಂತಹ ದರ್ಶನ್ ತಾಯಿಯವರ ಮನೆ ಅಲ್ಲೇ ಇದ್ದಾರೆ. ಅವರು ಬೆಂಗಳೂರಿಗೆ ತೆರಳಿ ಮಗನ ಆರೋಗ್ಯವನ್ನು ವಿಚಾರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಮೀನಾ ತೂಗುದೀಪ್ ದರ್ಶನ್ ಭೇಟಿ ಆಗ್ತಾರಂತೆ. ಸಾಕಷ್ಟು ಪಾಪ ಕಷ್ಟ ಅನುಭವಿಸಿ ಬಂದಿರತಕ್ಕಂಥವ್ರು ಮೀನಾ ತೂಗುದೀಪ್ ಕೂಡ ಒಂಥರ ಹೋರಾಟದ ಜೀವನ. ಈಗ ಮಗನ ಪರಿಸ್ಥಿತಿ ಹೀಗಾಗಿರೋದು ಸಾಕಷ್ಟು ನೋವು ತಂದಿತ್ತು. ಎನಿವೆ, ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಕನೆಕ್ಟ್ ಆಗಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ ಮೀನಾ ತೂಗುದೀಪ್ ಅವರ ಮನೆ ಏನಿದೆಯಲ್ಲ ಆ ಸ್ಥಳದಿಂದ. ಮಹದೇವ್ ಸ್ವಾಮಿ, ಮೀನಾ ತೂಗುದೀಪ್ ಅವರ ಜೀವನವೇ ಒಂದು ಬಹುದೊಡ್ಡ ಹೋರಾಟದ ಬದುಕು, ಅವ್ರ ಬದುಕು ಕಟ್ಕೊಂಡು ಬಂದಿದ್ದಂಥದ್ದು. ಆನಂತರ ಒಂದು ಹಂತದಲ್ಲಿ ದರ್ಶನ್ ಮತ್ತು ಮೀನಾ ತೂಗುದೀಪ್ ನಡುವೆ ಅಷ್ಟು ಸರಿಯಾದ ಕಮ್ಯುನಿಕೇಶನ್ ಇರಲಿಲ್ಲ ಅಂತ ಕೂಡ ಹೇಳಲಾಗಿತ್ತು. ಅನಂತರ ಮೀನಾ ಬಳ್ಳಾರಿಗೂ ಕೂಡ ಈ ಸಂದರ್ಭದಲ್ಲಿ ಮಗನ ಪರವಾಗಿ ನಿಂತರು, ಬಂದರು, ಮಾತನಾಡಿದ್ರು, ಬಳ್ಳಾರಿಗೂ ಕೂಡ ಹೋಗಿ ಬಂದರು. ಈಗೇನು ಹೇಳ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸಿದ್ರ ನೀವು, ಹೇಗೆ ಮಹದೇವ್ ಸ್ವಾಮಿ? ಶ್ರೀಲಕ್ಷ್ಮಿ, ಖಂಡಿತವಾಗಿಯೂ ಅವರು ಯಾವುದೇ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಮೊದಲಿಂದಲೂ ಕೂಡ ನೀಡಿಲ್ಲ. ಅವರು ಯಾವಾಗ ಮಗ ಜೈಲಿಗೆ ಸೇರಿದ್ನೋ ಆಗ್ಲಿಂದಲೂ ಕೂಡ ನಿಜಕ್ಕೂ ಒಬ್ಬ ತಾಯಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ.
ಯಾಕಂದರೆ ಈಗ ಏನು ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅವರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಈಗ ಅವರು ಮನೆಯಲ್ಲೇ ಕೂಡ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ನಾನು ಮೈಸೂರಿನಲ್ಲಿರ್ತಕ್ಕಂತಹ ಏನು ಸಿದ್ಧಾರ್ಥ ಲೇಔಟ್ನಲ್ಲಿ ಮೀನಾ ತೂಗುದೀಪ್ ಅವರು ಇದೇ ಮನೆಯಲ್ಲಿ ಕೂಡ ಅವರು ವಾಸವಾಗಿರುವಂಥದ್ದು. ಮಗ ಏನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದರು. ಯಾಕಂದರೆ ಮಕ್ಕಳು ತಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡಿಕೊಂಡು ಇರಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಾಯಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ಮಾದರಿಯಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರು ಜೈಲಿಂದ ಹೊರಬರಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿದರು, ದೇವರಲ್ಲಿ ಹರಕೆಗಳನ್ನು ಕೂಡ ಕಟ್ಟಿಕೊಟ್ಟಿದ್ರು. ಅವರ ಒಂದು ಹರಕೆ ಒಂದು ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಏನು ದರ್ಶನ್ ಅವರು ಈಗ ತಾತ್ಕಾಲಿಕವಾಗಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರ್ಬೋದು, ಆದರೆ ಅವರ ಮಗ ಸಂಪೂರ್ಣವಾಗಿ ಈ ಆರೋಪದಿಂದ ಮುಕ್ತನಾಗಿ ಹೊರಬರಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮೀನಾ ತೂಗುದೀಪ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಗನ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೂ 2-3 ದಿನದಲ್ಲಿ ಬೆಂಗಳೂರಿಗೆ ತೆರಳಿ ಮಗನ ಆರೋಗ್ಯವನ್ನು ಕೂಡ ವಿಚಾರಿಸುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅವರು ಸದ್ಯಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ಅವರ ವಿಚಾರಗಳು ಏನು ಅಂತ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಅವರ ಮಗನ ವಿಚಾರದಲ್ಲಿ ಮಾತ್ರ ಮಗ ಹೇಗೆ ಇದ್ರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ಒಬ್ಬ ತಾಯಿಯಾಗಿ ಮೀನಾ ತೂಗುದೀಪ್ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಹೇಳ್ತಾ ಇದ್ರು. ಶ್ರೀಲಕ್ಷ್ಮಿ. ರೈಟ್. ಥ್ಯಾಂಕ್ ಯು ಮಹಾದೇವ್ ಸ್ವಾಮಿ ಡೀಟೇಲ್ಸ್ಗಾಗಿ. ಹಾಗೆ ನಿಕೇಶ್ ಕೊಠಾರಿ ನಿಮಗೂ ಕೂಡ ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಈ ಚರ್ಚೆಯ ಆರಂಭದಲ್ಲೇ ಒಂದು ಗಂಭೀರವಾದಂಥ ಅಂಶವನ್ನ ನಮ್ಮ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರು ಹೇಳಿದ್ರು. ಅಲ್ರಿ, ಸಾವಿರಾರು ಜನ ಜೈಲುಗಳಲ್ಲಿ ಇವತ್ತಿಗೂ ಕೂಡ ಕೊಳಿತಾ ಇದ್ದಾರೆ. ಅವ್ರದ್ದು ಅಂಡರ್ ಟ್ರಯಲ್ಸ್ ಇನ್ನೂ ಕೂಡ ಕೊಳಿತಾ ಇದ್ದಾರೆ. ಅವ್ರದ್ದು ಇನ್ನೂ ವಿಚಾರಣೆ ಬಾಕಿ ಇದೆ. ಇವ್ರಿಗೆ 6 ತಿಂಗಳಲ್ಲೇ ಬೇಲ್ ಕೊಟ್ಬಿಟ್ಟು ಏನೋ ಒಂದು ದೊಡ್ಡ ಮಹಾನ್ ಘನಕಾರ್ಯ ಆಯ್ತು ಅನ್ನಂಗೆ ಆಯ್ತು ಅಂತ. ಸರ್, ಇವಾಗ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದನ್ನ ನಾವು ಒಪ್ಕೋಬೇಕು ಅಂತ. ಇನ್ನೂ ಒಂದು ಮಾತು ಈ ಸೆಲೆಬ್ರಿಟಿಗಳ ಕಡೆಯಿಂದ ಬರುತ್ತೆ, ನಟಿಯರ ಕಡೆಯಿಂದ, ನಟರ ಕಡೆಯಿಂದ, ಸಿನಿಮಾ ಸ್ಯಾಂಡಲ್ವುಡ್ ಜನಗಳ ಕಡೆಯಿಂದ ಹೇಳೋದೇನು ಅಂದರೆ, ನೋಡಿ, ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಸೆಲೆಬ್ರಿಟಿ ಲೈಫು ತುಂಬ ಕಷ್ಟ, ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅವ್ರನ್ನ ಟಾರ್ಗೆಟ್ ಮಾಡಿ ಬೇಕಂತ ಇಂಥ ಪ್ರಕರಣಗಳಲ್ಲಿ ಸಿಕ್ಕಾಕ್ಸೋದು, ಟಾರ್ಚರ್ ಕೊಡೋದು ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ನ್ಯಾಯ ಬೇಕು ಅಂತ. ಆ ಆ್ಯಂಗಲ್ಗೆ ಏನು ಹೇಳೋಕೆ ಬಯಸ್ತೀರಿ? ಮೇಡಮ್, ನೀವೆಲ್ಲಿದ್ದಾರೆ ಮೇಡಮ್? ಐ ಹ್ಯಾವ್ ಸಫರ್ಡ್ ಫಾರ್ 1 year 8 months as an assistant commissioner of police in the jail in Parappana Agrahara. What it means? It means what the judiciary has taken action against me? No, nothing. ಮಾಡ್ಬೋದಾಗಿತ್ತಲ್ಲ. ಏನಿತ್ತು I won in the High Court as well in the Supreme Court. They take the cognizance of my offense. Yes, it's a false case that has been filed by the CBI ಅಂತ ಹೇಳಿದೆ, acquit ಮಾಡಿದ್ದಾರೆ. And I had to die for 1 year 8 months. It's not a simple 6 months. ಇಲ್ಲಿ 6 months ಏನಾಗಿದೆ ಮೇಡಮ್? ಬಿಕಾಸ್ ಹಿ ಇಸ್ ಎ ಸೆಲೆಬ್ರಿಟಿ, ಬಿಕಾಸ್ ಅವನಿಗೆ ಇನ್ಫ್ಲೂಯೆನ್ಸ್ ಇದೆ, ಬಿಕಾಸ್ ಅವನಿಗೆ ಬೇರೆದು ಎಲ್ಲ ಇದೆ. ಅವನಿಗೆ 6 ತಿಂಗಳಿಗೆ ಬಿಕಾಸ್ ಕಣ್ಣೀರು ಹಾಕಿದೆ ಅವನಿಗೆ ಇದು ಬೇಲ್ ಕೊಟ್ಬಿಟ್ರೆ ವೇರ್ ಇಟ್ ಸ್ಟ್ಯಾಂಡ್ ಫಾರ್ ದಿ ಅದರ್ಸ್ ಲೈಕ್ ಇನ್ ಪರಪ್ಪನ ಆಗ್ರಹದಲ್ಲಿ more than 5,000 ಮೆಂಬರ್ಸ್ ಇದ್ದಾರೆ ಮೇಡಮ್. ನೀವು ಹೋಗಿ ನೋಡ್ಬೇಕು ಆ ಪರಪ್ಪನ ಆಗ್ರಹ ಒಳಗಡೆ ಹೇಗಿದೆ ಅವ್ರ ಜನರ ಪರಿಸ್ಥಿತಿ ಅಂತ ಹೇಳಿದೆ. ವೈ ನಾಟ್ ಪರಪ್ಪನ ಆಗ್ರಹ? ಮೈಸೂರು ಜೈಲ್ಗೆ ಹೋಗಿ, ಬೇರೆ ಜೈಲ್ಗಳಿಗೆ ಹೋಗಿ, more than 6 months ಇಂದ ಅವರು ದೇ ಆರ್ ಡೈಯಿಂಗ್. ವೈ ದೇ ಹ್ಯಾವ್ ನಾಟ್ ಗಾಟ್ ದ ಬೇಲ್? ಬಟ್ ಅವ್ರ ಕಡೆ ಲಾಯರ್ ಹೇಳೋದೇನು ಅಂದ್ರೆ, ಇದು ಪೊಲೀಸರ ಲೂಪ್ ಹೋಲ್ಸ್ ಇಂದಾಗಿ, ಪೊಲೀಸರ ವೈಫಲ್ಯದಿಂದ ಹೇಳ್ಬಿಡ್ತೀರಿ. ಅದೇ ಲಾಸ್ಟ್ ಅಲ್ಲಿ ಪೊಲೀಸ್ ಅವರು ಮಾತ್ರ ಇದು ತಗೊಂಡಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಇಮಿಡಿಯೇಟ್ಲಿ ಅರೆಸ್ಟ್. ಯಾರಿಗೆ ಆಂಧ್ರದಲ್ಲಿ ಅವನಿಗೆ ಆಗೋಯ್ತಲ್ಲ, ಅವನಿಗೆ ಇದು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿರ್ತಾರೆ ಪೊಲೀಸು. ಪೊಲೀಸ್ ಹ್ಯಾಸ್ ಫೈಲ್ಡ್ ಆಲ್ ದೋಸ್ ಥಿಂಗ್ಸ್. ಸೆಕ್ಷನ್ 41 ಪ್ರಕಾರ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ. ಮೇ ಐ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್? ಮಾತಾಡಿ ಸರ್. ಸರ್, ಈಗ ನೋಡಿ ಸರ್, ಇಷ್ಟೇ. ಪೊಲೀಸ್ ತನಿಖಾಧಿಕಾರಿ ಮತ್ತು ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ ಮಧ್ಯೆ ಒಂದು ಅನ್ಯೋನ್ಯ ಸಂಬಂಧಗಳಿರ್ತವೆ. ವಾಟ್ ಎವರ್ ದಿ ಜುಡಿಷರಿ, ವಾಟ್ ಎವರ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಅಪ್ಹೋಲ್ಡ್ ದಿ ಹೋಲ್ ಥಿಂಗ್ ದಟ್ ಈಸ್ ಗೋಯಿಂಗ್ ಟು ದಿ ಜುಡಿಷರಿ ಡಿಪಾರ್ಟ್ಮೆಂಟ್. ಸಂಬಂಧಪಟ್ಟ ನ್ಯಾಯಾಲಯದ ತನಿಖೆ ಬೌಂಡ್ರಿಗೆ ಹೋಗುತ್ತದು. ಇಲ್ಲಿ ನೀವು ಇಲ್ಲೇನಕ್ಕೆ ಇಷ್ಟಪಡ್ತಿದ್ದೀರ ಅಂದರೆ, ನ್ಯಾಯಾಂಗ ಇವತ್ತೇನು ಪೊಲೀಸ್ ಅಬ್ಸರ್ವೇಷನ್ ಮಾಡಿದ್ದಾರೆ, ಪೊಲೀಸ್ ಅವರು ಪ್ರೊಸೀಡಿಂಗ್ ಮಾಡಿದ್ದಾರೆ, ನ್ಯಾಯಾಲಯದ ಅಬ್ಸರ್ವೇಷನ್ ಮೇಲೆ ತಾನೇ ಬೇಲ್ ಕೊಡ್ತಾ ಇರೋದು. ತಾಳಿ ನಿಮಿಷ, ಇಲ್ಲಿ ಒಂದು ನಿಮಿಷ ತಾಳಿ, ಲೆಟ್ ಮಿ ಕಂಪ್ಲೀಟ್ ಮೈ ಕ್ವಶನ್. ಇಲ್ಲಿ ಈ ಒಂದು ಸೆಲೆಬ್ರಿಟಿ ಒಂದು ಕೇಸ್ ಒಳಗೆ ಇಡೀ ಸ್ಟೋರಿನ, ಇಡೀ ಒಂದು ಕತೆ, ಇಡೀ ಒಂದು ಕೇಸನ್ನು, ಮಿಸ್ಟ್ರಿ ಆಫ್ ದಿ ಕೇಸನ್ನು ಹೈಪ್ ಮಾಡಿದ್ದು ಯಾರು? ದರ್ಶನ್ ಮಾಡಿದ್ರಾ? ಯಾರು ಮಾಡಿದ ಹೈಪ್ ಇದನ್ನು? ಇಡೀ ಕೇಸ್ ಒಳಗಿದೆ ಹೈಪ್ ಮಾಡಿದ್ಯಾರು? ಪೊಲೀಸ್ನವ್ರು ಮಾಡಿದ್ದು ಸರ್. ಹೈಪ್ ಮಾಡಿದ್ಯಾರು?
ಯಾಕೆ ಸರ್? 6 ತಿಂಗಳು ಅಂತ ಏನು ಇವತ್ತು ಹೇಳ್ತಿದ್ರೆ 6 ತಿಂಗಳು ಬೇಲ್ ಸಿಕ್ತು, 100 ಜನ ಇನ್ನೂ ಹಂಗೆ ಇದ್ದಾರೆ ಬೇರೆ ಬೇರೆ ಜೈಲುಗಳಂತ. ಇಡೀ ಪ್ರಕರಣವನ್ನು ಹೈಪ್ ಮಾಡಿದ್ಯಾರು ಆಫ್ ಕೋರ್ಸ್ ಮೀಡಿಯಾ ಪ್ಲೇಡ್ ಅ ಮೇಜರ್ ಅಲ್ವಾ? ಹೈಪ್ ಮಾಡಿದ ಮೀಡಿಯಾ ಏನಾದ್ರು ಹೊರಗೆ ಬರಲಿಲ್ಲ ಅಂತ ಇದ್ದಿದ್ರೆ ಮತ್ತೆ ಇವರಿದಾರ ಮೇಡಮ್ ಅವರು ಅಲ್ಲ ಹೇಳ್ತಾ ಇರೋದು ಮಾಧ್ಯಮದಲ್ಲಿ ಏನಿದೆ ಅದು ಒಂದು ಪಿಲ್ಲರ್ ಇದೆಯಲ್ಲ ಮಾಧ್ಯಮ ಇನ್ವೆಸ್ಟಿಗೇಷನ್ ಮೀಡಿಯಾದವ್ರು ಮಾಡಬೇಕು, ಮಾಡ್ತಾ ಇದ್ದಾರೆ. ಇದು ಫಂಡಮೆಂಟಲ್ ರೈಟ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಮಾಡ್ತಾರೆ ಅವರು. ಅವ್ರು ಹೇಳ್ತಾರೆ, ಟಿವಿನಲ್ಲಿ ಬರ್ತಾ ಇರುತ್ತೆ, ಪೇಪರಲ್ಲಿ ಸರ್. ಈಗ ಅಂದ್ರೆ ಏನು ಅಲ್ಲ ಇಲ್ಲಿ ಗೊತ್ತಾ, ಹಿಂದೂ ಪೇಪರ್ ನೋಡಿದ್ರ ಇವತ್ತಿನ ದಿವಸ ಇಂಡಿಯನ್ ಎಕ್ಸ್ಪ್ರೆಸ್ ನನ್ನ ಪ್ರಶ್ನೆ ಇದ್ದಿದ್ದು ತಮಗೆ. ನನ್ನ ಪ್ರಶ್ನೆ ಇದ್ದಿದ್ದು ವಾಸುದೇವ್ ಕಶ್ಯಪ್ ಅವರೇ, ಮಳವಳ್ಳಿ MLA ಹೇಳ್ತಾರೆ, ನರೇಂದ್ರ ಸ್ವಾಮಿ ಅವರು ಹೇಳ್ತಾರೆ, ಇಡೀ ದರ್ಶನ್ ಪ್ರಕರಣ ಮೇಲ್ನೋಟಕ್ಕೆ ಈಗ ಏನ್ ಕಾಣ್ತಾ ಇದೆಯಲ್ಲ ಅದಲ್ಲ, ಅದು ಬೇರೆನೇ ಇದೆ ಅಂತ, ಬೇರೆನೇ ಏನೋ ಇದೆ ಇದ್ರ ಹಿಂದೆ ಅಂತ. ಇದು ಈಗ ಇವತ್ತು ಬಯಲ್ ಮೇಲೆ ಬಂಡ ನಮಗೆ ಗೊತ್ತಾಗಿದೆ. ಇದು ಮುಂದಕ್ಕೆ ಏನಾಗುತ್ತೆ, ಬೇಲ್ ಮೇಲೆ ಬಿಟ್ಟರು ಕೇಸು ಇಲ್ಲ, ಇವನ್ ಮೇಲೆ ಏನಿಲ್ಲ ಅಂತ ಹೇಳಿದೆ. ಕಡೆಗೆ ಇವನಿಗೆ ಆರಾಮಾಗಿ ಐಶ್ವರ್ಯಾಮಿ ಒಂದು ಇದ್ರಲ್ಲಿ ಹಾಕೊಂಡಿದ್ದೆ, ಗಾಡಿನಲ್ಲಿ ಹಾಕೊಂಡಿದ್ದೆ, ಹೋಗಿದ್ದೆ, ಮನೆಗೆ ಕಳಿಸ್ಬಿಡ್ತಾರೆ, ಕೇಸು ಹಾಕ್ಬಿಟ್ಟು. ಒಂದು ನಿಮಿಷ ತಳಿ ಸರ್. ಈಗ ಇಲ್ಲಿ ಪ್ರಶ್ನೆ ಡಿಸಿಷನ್, ಅವ್ರು ಯಾವುದೇ ತೀರ್ಮಾನಗಳನ್ನು ಆರೋಪಿಗಳು ಕೊಡಲ್ಲ ಸರ್. ತೀರ್ಮಾನ ಕೊಡೋದು ಅದು ನ್ಯಾಯಾಲಯದ ಒಂದು ಪರದಿ ಒಳಗೆ ತೀರ್ಮಾನ ಸಿಗೋದಲ್ವಾ. ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳಕ್ಕಾಗತ್ತಾ? ನಾನು ನಿರಪರಾಧಾಗಿ ಅಂತ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡು ಹೊರಗೆ ಬರೋಕ್ಕಾಗತ್ತಾ? ಆಗಲ್ಲ. ಅದು ನಿಮ್ಮ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ರೆಡಿ ಮಾಡಿದೆ, ಎಷ್ಟು ಮಟ್ಟಿಗೆ ಈ ಕೇಸೊಳಗೆ ಎಷ್ಟು ಮಟ್ಟಿಗೆ ಅಪೋಲ್ಡ್ ಮಾಡಿದೆ ಅಂತ ಬಂದಾಗ ಅದು ನಂತರ ಅದೇನು ಮಾಡುತ್ತೆ, ಅದು ಜುಡಿಷರಿನಲ್ಲಿ ಅದು ನಿಮ್ಮದು ಸಾಲಿಡ್ ಡಾಕ್ಯುಮೆಂಟೇಷನ್ನು, ಸಾಲಿಡ್ ಎವಿಡೆನ್ಸ್. ಬೇಕಾದಷ್ಟು ಸಣ್ಣ ತಪ್ಪುಗಳು ಕೂಡ ಅದಕ್ಕೆ ತಾನೇ ನೀವು ಕೋರ್ಟ್ ಅಬ್ಸರ್ವೇಷನ್ ಮಾಡಿ ಅವ್ರು ಬೇಲ್ ಕೊಟ್ಟಿರೋದು. ಇಲ್ಲಿ ಬೇಲೆ ಸಿಗ್ತಿರ್ಲಿಲ್ಲ ಅವನಿಗೆ. ಮೆಡಿಕಲ್ ಗ್ರೌಂಡಿಗೆ ಬೇಲ್ ತೊಗೊಂಡ್ರು, ಇಂಟ್ರಾಮ್ ಬೇಲ್ ತೊಗೊಂಡ್ರಲ್ಲ ಈಗ. ಈ ಹೋಮ್ ಡಿಪಾರ್ಟ್ಮೆಂಟ್ ಈಗ ಹೋಗ್ಬಿಟ್ಟು ಬೇಲ್ ಅಪ್ಲಿಕೇಶನ್ ಗ್ರೌಂಡ್ ಅಲ್ಲಿ ಸರ್, ನಾನು ಗ್ರೌಂಡ್ ಇದೆ. ಗ್ರೌಂಡ್ ಇಸ್ ಗ್ರೌಂಡ್ ಸರ್, ಗ್ರೌಂಡ್ ಇಸ್ ಎ ಗ್ರೌಂಡ್. ಅದು ನೋಡಿ ಸರ್, ಈಗ ನಾವು ಸಾಮಾನ್ಯರಾಗಿ ಮಾತಾಡೋದು ಸಾಮಾನ್ಯರಾಗಿ ಮಾತಾಡಬಹುದು, ಸಾಮಾನ್ಯರು ಮಾತಾಡೋಕ್ಕಾಗಲ್ಲ. ಕಾನೂನಿನ ಬೌಂಡ್ರಿ ಒಳಗೆ ಅದರದ್ದೇ ಆದ. ಇವಾಗ ನಿಮ್ಮ ಪೊಲೀಸ್ ಮ್ಯಾನ್ಯಲ್ ಇದೆ, ನೀವು ಪೊಲೀಸ್ ಮ್ಯಾನ್ಯಲ್ ಬಿಟ್ಟು ಹೊರಗೆ ಬರ್ತೀರಾ? ಪೊಲೀಸ್ ಮ್ಯಾನ್ಯಲ್ ಬಿಟ್ಟು ಹೊರಗೆ ಬರ್ತೀರಾ ನೀವು? ನಾವು ಬರೋಣ, ನಾವು CRPC IPC ಮತ್ತೆ ಪೊಲೀಸ್ ಇರ್ಬೇಕು ತಾನೇ ನೀವು. ನಾವು ಪೊಲೀಸ್ ಮ್ಯಾನ್ಯಲ್ ಬಿಟ್ಟು ನಾವು ಹೊರಗಡೆ ಬರೋದಿಲ್ಲ. ಅಲ್ಲ ತಾನೇ ಆಗಿದೆ. ಜುಡಿಷರಿ ಕೂಡ ಜುಡಿಷರಿ ಮ್ಯಾನ್ಯಲ್ ಬಿಟ್ಟು ಹೊರಗೆ ಬರೋಕ್ಕಾಗಲ್ಲ ಅಲ್ವಾ? ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದರೆ, ನೀವು ಇಡೀ ನಿಮ್ಮ ಪ್ರಕರಣ ಏನಿದೆ, ತನಿಖಾಧಿ ಪ್ರಕರಣ ಏನಿದೆ, ಆ ಪ್ರಕರಣದೊಳಗೆ ಎಷ್ಟು ಬೇಗ ಇಷ್ಟು ಸುಲಭವಾಗಿ ಸಿಗ್ತಾ ಇದೆ ಅಂತ ನಮ್ದು ಏನಾದರೂ ಅಲಿಗೇಷನ್ ಇದ್ದರೆ ಅದು ಕಾರಣಭೂತರು ಯಾರು? ದರ್ಶನ್ ಅಲ್ಲ, ನಿಮ್ಮ ತನಿಖಾಧಿಕಾರಿಗಳ ವೈಪರೀತ್ಯದ ಒಂದು. ಅದನ್ನ ಹೇಳ್ಬೇಡಿ ಸರ್, ಮುಂದಕ್ಕೆ ನೋಡ್ಕೊಳ್ಳಿ, ಅದು ತನಿಖಾಧಿಕಾರಿಗಳು ಏನು ಹಾಕಿದ್ದಾರೆ ಅಂತ ಹೇಳಿದ್ದೆ. ಸಿಕ್ಬಿಟ್ಟಿದೆ, ಪವಿತ್ರ ಗೌಡಕ್ಕೆ ಬೇಲ್ ಸಿಕ್ಬಿಟ್ಟಿದೆ. ಆ ಇನ್ನ 5 ಜನ ಆರೋಪಿಗಳಿದ್ದಾರಲ್ಲ, A1 A2 ಬೇಲ್ ಸಿಕ್ಕಿದೆ, ಉಳಿದಂಥ 5 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿಲ್ಲ. ಆಶ್ಚರ್ಯ ಆಗುತ್ತೆ. ಪಾಪ ಹೊಟ್ಟೆ ಬಟ್ಟೆ ಕಟ್ಟಿ ಊಟಕ್ಕಿಲ್ಲದೆ ಇರುವಂತ ಮನೆಗಳಿಂದ ಬಂದಿರ್ತಾರ, ಅಂತ ಪರಿಸ್ಥಿತಿ ಬಂದವರಿಗೂ ಕೂಡ ಅವ್ರ ಜೀವನನೇ ಕಷ್ಟ. ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ, ಮಾತಾಡೋಣ. ಆಲ್ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ. ಬೇಲ್ ಸಿಕ್ಕರೂ ಕೂಡ ಪವಿತ್ರ ಗೌಡಗೆ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ. ಇನ್ನೂ ಕೂಡ ಪವಿತ್ರ ಗೌಡ ಜೈಲಿನಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೇಲ್ ಸಿಕ್ಕಿದೆ, ಆದರೆ ಸೋಮವಾರ ಸಂಜೆವರೆಗೂ ಕೂಡ ಸುಬ್ಬಿಗೆ ಜೈಲೇ ಗತಿ. ಸೋಮವಾರ ಸಂಜೆ ಮೇಲೆ ಆಗತ್ತೆ ಅಂತ ಸೋಮವಾರ ಶ್ಯೂರಿಟಿ ದಾಖಲೆಗಳನ್ನು ವಕೀಲರು ನೀಡ್ತಾರಂತೆ. ಹಾಗಾಗಿ ಟಾಮಿ ಸೆಬಾಸ್ಟಿಯನ್ ಆ್ಯಂಡ್ ಟೀಮ್ ಪವಿತ್ರ ಗೌಡ ಪರವಾಗಿ ವಾದ ಮಾಡಿರೋದು. ಸೋಮವಾರ ಮಧ್ಯಾಹ್ನ ಜೈಲಿಗೆ ದಾಖಲೆಗಳನ್ನು ಅಮೀನ್ ಅನ್ನೋಂಥವ್ರು ತರ್ತಾರೆ ಅಂತ ಹೇಳಲಾಗಿದೆ. ಸೋಮವಾರ ಸಂಜೆ 5 ಗಂಟೆ ನಂತರ ಪವಿತ್ರ ಗೌಡ ಅವ್ರ ಲಿಪ್ಸ್ಟಿಕ್ ಹಾರ ಹಾಕಲಿ, ಮೇಕಪ್ ಹಾರ ಹಾಕಲಿ, ಏನಾರ ಹಾಕಲಿ, ನಾನು ಅದನ್ನು ಕರೆಯೋಕ್ಕೆ ಇಷ್ಟಪಡಲ್ಲ. ಎನಿವೆ, ಅವ್ರಿಗೆ ಪವಿತ್ರ ಗೌಡ ಅವರಿಗೆ ಸೋಮವಾರ ಸಂಜೆ ನಂತರವೇ ಏನು ಬಿಡುಗಡೆಯ ಭಾಗ್ಯ ಸಿಗತ್ತೆ. ಆ ನಂತರ ಅವ್ರು ಬಂದು ಅವ್ರ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ. ಬೇಲ್ ಬಳಿಕ 4 ದಿನ ಜೈಲಲ್ಲಿ ಇರಬೇಕಾದಂತಹ ಪರಿಸ್ಥಿತಿ. ಸೋಮವಾರ ಮಧ್ಯಾಹ್ನ ಜೈಲಿಗೆ ದಾಖಲೆಗಳನ್ನ ತರ್ತಾರೆ. ಒಂದೊಂದು ಕ್ಷಣ ಕಳೆಯೋದೂ ಸುಲಭ ಅಲ್ಲ ಅಂತ ನೋಡಿ. ಬೇಲ್ ಸಿಕ್ಕಿದ್ರು ಕೂಡ ಇನ್ನೂ ಅದಾದ ನಂತರವೂ 2-3 ದಿನ ಅವರು ಜೈಲಲ್ಲೇ ಇರಬೇಕು ಅನ್ನೋವಂಥದ್ದು ಪ್ರಕ್ರಿಯೆ. ಅದು ಪ್ರಾಸೆಸ್, ಅದು ಫುಲ್ಫಿಲ್ ಮಾಡಲೇಬೇಕು. ಕಾನೂನಿನ ಪ್ರಕ್ರಿಯೆಗಳು ಅದನ್ನು ಮಾಡಲೇಬೇಕಾಗತ್ತೆ. ಯಾರಿಗೂ ಇದರಿಂದ ಬದಲಾವಣೆ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಬೇಲ್ ಸಿಕ್ಕಿದೆ, ಆದರೆ ಇಮಿಡಿಯೇಟ್ ಆಗಿ ಏನು ಜೈಲಿಂದ ಬರಕ್ ಆಗಲ್ಲ ಅಂತ ಏನೆಲ್ಲ ಪ್ರೊಸೀಜರ್ ಇರುತ್ತೆ ನಾಗರಾಜ್? ಇನ್ ಬಿಟ್ವೀನ್ 3-4 ಡೇಸ್ ಯಾಕೆ ತಗೊಳುತ್ತೆ? ಅದು ದರ್ಶನ್ಗಿರ್ಬೋದು ಅಥವಾ ಪವಿತ್ರ ಗೌಡಗಿರ್ಬೋದು, ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ?
ಶ್ರೀಲಕ್ಷ್ಮಿ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿನ್ನೆ ಹೈಕೋರ್ಟ್ ನಿಂದ ಒಟ್ಟು 7 ಜನರಿಗೆ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದಷ್ಟು ಷರತ್ತುಗಳನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ವಿಧಿಸಿರ್ತಕ್ಕಂಥದ್ದು. ಅದರಲ್ಲಿ 1 ಲಕ್ಷ ಬಾಂಡ್ ಇರ್ಬೋದು, ಇಬ್ಬರು ಶ್ಯೂರಿಟಿಯನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಇರ್ಬೋದು. ಇದನ್ನ ಅಂದ್ರೆ ಟ್ರಯಲ್ ಕೋರ್ಟ್ ನಲ್ಲಿ ಸೆಷನ್ಸ್ ಕೋರ್ಟ್ ನಲ್ಲಿ ಏನು ಒಂದು ವಿಚಾರಣೆ ನಡೆಯುತ್ತೆ ಅಲ್ಲಿ ಹೋಗಿ ಷರತ್ತುಗಳನ್ನ ಪೂರೈಸಬೇಕು. ನಿನ್ನೆ ಇವರಿಗೆ ಆದೇಶ ಪ್ರತಿ ಸಿಕ್ಕೋದು ತಡ ಆದ್ರಿಂದ ಇವತ್ತು ರಜಾ ದಿನ ಆಗಿರೋ ಕಾರಣ, ನಾಳೆ ಮತ್ತೆ ರಜೆ ಇರೋ ಕಾರಣ ಸೋಮವಾರ ಇವರು ಒಂದು ಷರತ್ತುಗಳನ್ನ ಪೂರೈಸಬೇಕು. ಷರತ್ತುಗಳನ್ನ ಪೂರೈಸಿದ ಬಳಿಕ ಅಷ್ಟೇ ಅವ್ರಿಗೆ ಬಿಡುಗಡೆ ಬಗ್ಗೆ ಸಿಗುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ವಾಸುದೇವ್ ಕಶ್ಯಪ್ ಅವರ ಏನೆಲ್ಲ ಕಂಡೀಷನ್ಸ್ ಫುಲ್ಫಿಲ್ ಇಲ್ಲಿ ಕೋರ್ಟಿಂದ ಆದೇಶ ಮಾತ್ರ ಮಾಡಿದ್ರು. ಇಟ್ ಈಸ್ ಆರ್ಡರ್ಡ್. ಈ ದೇ ಶುಡ್ ಯೂಶಲಿ ಏನು ಹೆಂಗಿರುತ್ತೆ ಪ್ರೊಸೆಸಿಂಗ್ ಅಂತಂದ್ರೆ, ಮೊದಲು ದೇ ಹ್ಯಾವ್ ಟು ಒಬ್ಟೈನ್ ದಿ ಕಾಪಿ. ಓಕೆ, ಕಾಪಿ ತಗೊಂಡು ಅವ್ರು ಏನ್ ಮಾಡಬೇಕು? ಇಮೇಲ್ ಅಲ್ಲೆಲ್ಲ ಕಳಿಸ್ತಾರಂತೆ. ಇಲ್ಲ, ಸರ್ಟಿಫಿಕೇಟ್ ಕಾಪಿ ತಗೋಬೇಕು. ಇಮೇಲ್ ಕಾಪಿ ಆಗೋದಿಲ್ಲ, ಸರ್ಟಿಫಿಕೇಟ್ ಕಾಪಿ ತಗೋಬೇಕು. ಸರ್ಟಿಫಿಕೇಟ್ ಕಾಪಿ ತಗೊಂಡು ದಿ ಶುಡ್ ಕಮ್ ಡೌನ್ ಟು ದಿ ಒರಿಜಿನಲ್ ಕೋರ್ಟ್ ಇದೆಯಲ್ಲ, ಸೆಕ್ಷನ್ ಕೋರ್ಟು 08878 ಇದೆಯಲ್ಲ, ಆ ಕೇಸಿಗೆ ದಿ ಶುಡ್ ಅಪ್ಲೈ ಇಟ್ ಅಗೇನ್. ಇವತ್ತು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಇಟ್ ಈಸ್ ಹಾಲಿಡೇ, ಸೆಕೆಂಡ್ ಸ್ಯಾಟರ್ಡೆ ಹಾಲಿಡೇ. ನಾಳೆನೇ ರಜಾ ಇದೆ. ನಾಳೆ ಬೆಳಿಗ್ಗೆ, ಸೋಮವಾರ ಬೆಳಿಗ್ಗೆ ಅವರು ಆ ಶ್ಯೂರಿಟಿ ಪ್ರಕ್ರಿಯೆನೆಲ್ಲ ಮುಗಿಸ್ಬೇಕು. ಬಿಫೋರ್ 1 o'clock, ಬಿಫೋರ್ 2 o'clock. ಆ ಮುಗಿಸಿದ ಮೇಲೆ ಸಾಯಂಕಾಲ 5 ಗಂಟೆ ಮೇಲೆ ಒಂದು ರೂಲ್ ಇದೆ, ನೀವು 5 ಗಂಟೆ ಒಳಗೆ ಏನು ಕೇಳಂಗೆ ಇಲ್ಲ ಕೋರ್ಟಲ್ಲಿ. 5, 5:15, 5:45, 6 ಗಂಟೆ ತನಕ ದಿರ್ ಇಸ್ ಎ ಕೋರ್ಟ್ ಪ್ರೊಸೀಡಿಂಗ್ಸ್. ಆ ಟೈಮ್ನಲ್ಲಿ ಆದೇಶ ಮಾಡ್ತಾರೆ. ಅವರು ಸಾಯಂಕಾಲ, ನಾಳೆ ಸಾಯಂಕಾಲ ಅವರು ಇದನ್ನೆಲ್ಲ ಪ್ರಕ್ರಿಯೆ, ಶ್ಯೂರಿಟಿ ಗಿರಿಟಿ ಎಲ್ಲ ಒಂದು ಕಂಪ್ಲೇಂಟ್ಸ್ ಎಲ್ಲ ಆದಮೇಲೆ ನಂತರ ಏನು ಮಾಡ್ತಾರೆ, 5:15 ಗಂಟೆ ಸೋಮವಾರ ಆರ್ಡರ್ ಮಾಡ್ತಾರೆ. ಆರ್ಡರ್ ಕಾಪಿ ತೊಗೊಂಡು ಪುನಃ ದೇ ಶುಡ್ ರೀಚ್ ಟು ದ ಜೈಲ್ ಬಿಫೋರ್ 7 o'clock, ಇಲ್ಲಾಂದ್ರೆ ನೆಕ್ಸ್ಟ್ ಡೇನೆ. ಆ ಕಾಪೀಸ್ ಎಲ್ಲ ತೊಗೊಂಡು ಕನ್ಸರ್ನ್, ಇಲ್ಲ ಅಂತಂದ್ರೆ ಮೆಸೇಜ್ ಕಳಿಸ್ಬೇಕು ಅವ್ರಿಗೆ, ಕಾಪಿ ಸಿಕ್ಕಿದೆ ನಮಗೆ, ನಾವು ಒರಿಜಿನಲ್ ಕಾಪಿ ತಂದು ಕೊಡ್ತೀವಿ ಅಂತ ಹೇಳಿದ್ರೆ ಆ ಕನ್ಸರ್ನ್ ಜೈಲೊಳಗೆ ಅವರು ರೆಡಿ ಮಾಡಿ ಇಟ್ಕೋತಾರೆ ಅದನ್ನು. ಇಲ್ಲಿ ಇನ್ನೊಂದು ಏನಂತಂದ್ರೆ ಮೇಡಮ್, ಈ ಕೋರ್ಟ್ ಪ್ರಕ್ರಿಯೆ ಡಿಫರೆಂಟಾಗಿ ಹೇಳ್ತೀನಿ. ನಮ್ಮ ದೇಶದ ನ್ಯಾಯಾಲಯದ ಚೌಕಟ್ಟಿದೆಯಲ್ಲ, ವಂಡರ್ಫುಲ್. ಸರಿ ಫಾಲೋ ಮಾಡಿದ್ರೆ ಈ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಈಗ ನೆಕ್ಸ್ಟ್ ಏನು, ಈಗ ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತಂದ್ರು, ಇಂಟ್ರಾಮ್ ಸ್ಟೇ ಆರ್ಡರ್ಗೋಸ್ಕರ ಯೂಸ್ ಇಲ್ಲ. ಮತ್ತೆ ರೆಗ್ಯುಲರ್ ಬೇಲಿಗೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂದರು, ಯೂಸ್ ಇಲ್ಲ. ಬಿಕಾಸ್ ಆಲ್ರೆಡಿ ಒಂದು ಸ್ಯಾನಿಟೇಷನ್ ಮೇಲೆ ಡಿಕ್ರಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆದಮೇಲೆ ಸೆಕೆಂಡ್ ಅಪ್ಲಿಕೇಶನ್ ಹಾಕಕ್ಕೆ ಬರೋದೇ ಇಲ್ಲ. ಓಕೆ, ಸೊ ಈಗ ರಾಜ್ಯ ಗೃಹ ಇಲಾಖೆ ಅಥವಾ ಪೊಲೀಸರು ಈ ಬೇಲ್ ವಿರುದ್ಧ ಮೇಲ್ಮನವಿ ಹೋಗೋದಕ್ಕೆ ಬರೋದಿಲ್ಲ. ಹೋಗ್ಬೋದು ಅವರು, ಬಟ್ ಸಿಗಲ್ಲ ಅವರಿಗೆ. ಯಾಕೆ ಸಿಗಲ್ಲ? ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗ್ಬಿಡ್ತಲ್ಲ. ಓಕೆ, ಒಂದು ಆರ್ಡರ್ ಕೊಟ್ಟ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿಂದ ಬಂದು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಚಾಪ್ಟರ್ ಕ್ಲೋಸ್. ಈಗೇನು ಬೇರೆ ಯಾವ್ದಾರು ಅಫೆನ್ಸ್ ಆದರೆ, ಅಂದರೆ ಯಾವ್ದಾರು ಬೇರೆ ಥರದ್ದು ಮತ್ತೆ ಇನ್ನದು ಇದೇ ಥರದ್ದು ಏನಾರು ಅಫೆನ್ಸು ಅಥವಾ ಬೇರೆ ಥರ ಏನಾದರೂ, ಆತನ ಏನು ಬಾಂಡ್ ಏನಿದೆ, ಸೆಲ್ಫ್ ಬಾಂಡಲ್ಲಿ ಏನಿದೆ, ಏನಾದರೂ ಮಾಡ್ಕೊಂಡಿದ್ದೀರ ಅವರು, ಅಲ್ಲೇನು ವ್ಯತಿರಿಕ್ತ ಆದಾಗ ದೇ ಮೇ ಕ್ಲೈಮ್ ದಟ್ ಬೇಲ್ ಶುಡ್ ಬಿ ಕ್ಯಾನ್ಸಲ್ಡ್ ಅಂತೇಳಿ ಕ್ಲೈಮ್ ಮಾಡ್ಬೋದು. ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತೇನಿಲ್ಲ. ಎಲ್ಲಿ ಬೇಲ್ ಕೊಟ್ಟಿದ್ದಾರೆ ನಮಗೆ ಅವರು? ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕೊಟ್ಟಿಲ್ಲ, ಹೈಕೋರ್ಟಲ್ಲಿ ಬೇಲ್ ಕೊಟ್ಟಿಲ್ಲ. ಅಲ್ಲೆಲ್ಲ ಬೇಲ್ ಕೊಡಲ್ಲ ಮೇಡಮ್. ದೇ ಓನ್ಲಿ ಮೇಕ್ ದ ಡೈರೆಕ್ಷನ್ ಅಂಡ್ ಆರ್ಡರ್ ಕೊಡ್ತಾರೆ ಅಷ್ಟೇ. ಗೋ ಬ್ಯಾಕ್ ಟು ಯುವರ್, ಬಿಕಾಸ್ ಹೈಕೋರ್ಟಲ್ಲಿ ಏನು ಮಾಡ್ತಾರೆ, ಅಲ್ಲೇ ಬೇಲ್ ಕೊಡ್ಬೋದಾಯಿತು. ಬೇಲ್ ಕೊಟ್ಟು ಮತ್ತೆ ಎಲ್ಲಿ ಬರಬೇಕು, ಪ್ರಕ್ರಿಯೆ ಮಾಡೋದಕ್ಕೆ ಎಲ್ಲಿ ಬರಬೇಕು, ಲೋವರ್ ಕೋರ್ಟ್ಗೆ ಬರಬೇಕು ಅವರು. ಅಲ್ಲಿ ಸಿಗಲ್ಲ, ಮತ್ತೆ ಅಲ್ಲಿ ಕೊಡೋಕ್ಕಾಗೋದಿಲ್ಲ. ಮುಗಿತಿದ್ದ ಇನ್ನೇನಿದ್ರು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಮಿನಿ ಟ್ರಯಲ್ ನಡಿಬೇಕು ಅಂತಾರೆ. ಹಂಗಾಗಲ್ಲ. ಮಿನಿ ಟ್ರಯಲ್ ಕ್ಯಾನಾಟ್ ಬಿ ಡನ್. ಇಟ್ ಈಸ್ ಹ್ಯಾಸ್ ಟು ಗೋ ಪ್ರೊಸೆಸಿಂಗ್ ಪೂರ್ತಿ ಫುಲ್ ಪ್ಲಸ್ ಟ್ರಯಲ್ ಆಗಬೇಕದು. ಇನ್ನು ಏನು ಮಾಡಬಹುದು ಸಂಗ್ರಾಮ್ ಸಿಂಗ್ ಅವರೇ? ಪೊಲೀಸರು ಈಗ ಆಗೋಗಿದೆ, ಬೇಲ್ ಸಿಕ್ಬಿಟ್ಟಿದೆ ದರ್ಶನ್ ಅವ್ರಿಗೆ ಅಂತ. ಈಗ ಚಾರ್ಜ್ ಶೀಟಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಾಡುವಾಗಲೇ ಒಂದಷ್ಟು ಲೂಪ್ ಹೋಲ್ಸ್ನ ಪಾಯಿಂಟ್ ನಂಬರ್ 1, 2, 3, 4 ಅಂತ ಹೈಲೈಟ್ ಮಾಡ್ತಾ ಹೇಳ್ತಾ ಬಂದರು. ಫಾರ್ ಎಕ್ಸಾಂಪಲ್, ಟವರ್ ಲೊಕೇಶನ್ ಇರ್ತಕ್ಕಂಥದ್ದು ಯಾವುದೋ ತೋರಿಸುತ್ತೆ, ಅದನ್ನ ಸ್ಪೆಸಿಫಿಕ್ ಆಗಿ ಇಂಥ ಲೊಕೇಶನ್ ಅಂತ ಹೇಳಿಲ್ಲ, ಜನರಲೈಸ್ ಮಾಡಿದ್ದಾರೆ. ಈ ಥರದ ಅನೇಕ ಲೂಪ್ ಹೋಲ್ಸ್ನ ಅವರು ಸಾಕ್ಷಿಗಳ ವಿಚಾರದಲ್ಲಿ, ಎವಿಡೆನ್ಸ್ ವಿಚಾರದಲ್ಲಿ ಹೇಗದು ಇದು ಅಂತ ಹೇಳ್ತಾ ಬಂದರು, ಲೂಪ್ ಹೋಲ್ ಅಂತ ಹೇಳ್ತಾ ಬಂದರು. ಈಗ ಮತ್ತೆ ತನಿಖೆಯನ್ನು ಪೊಲೀಸರು ಮುಂದುವರಿಸ್ತಾರ? ಮತ್ತೆ ಕೇಸನ್ನ ಸ್ಟ್ರೆಂಥನ್ ಮಾಡೋ ಚಾನ್ಸಸ್ ಏನಾದರೂ ಇದೆಯಾ? ಅಥವಾ ಗೃಹ ಇಲಾಖೆ ಇನ್ನೇನು ಮಾಡ್ಬೋದು, ಪೊಲೀಸರು ಇನ್ನೇನು ಮಾಡ್ಬೋದು? ನಾವೇನು ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಮೇಡಮ್. ಈಗ ಹೈಕೋರ್ಟಲ್ಲಿ ಏನು ಒಪಿನಿಯನ್ ಕೊಟ್ಟಿದೆ ಅದ್ರ ಮೇಲೆ ಸೆಕ್ಷನ್ 482 ಪ್ರಕಾರ ನಾವು ವಿಲ್ ಮೂವ್ ದಿ ಸುಪ್ರೀಂ ಕೋರ್ಟ್. ಓಕೆ, ಬಟ್ ಅಲ್ಲಿ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಬೇಲ್ ಪ್ಲೀ ಅಗೇನೆಸ್ಟ್ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲ, ಈಗ ವಿ ವಿಲ್ ಮೂವ್ ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಇರೋದ್ರಿಂದನೇ ನಾವು ಫೈನಲ್ ಆಗಿ ಅದು ಕೋರ್ಟ್ ಇರೋದ್ರಿಂದನೇ ವಿ ವಿಲ್ ಮೂವ್ ದಿ ಸುಪ್ರೀಂ ಕೋರ್ಟ್, ಸೇಯಿಂಗ್ ದಟ್ ವಾಟ್ ಎವರ್ ದಿ ಆರ್ಡರ್ ದಟ್ ಹಸ್ ಬೀನ್ ಗಿವನ್ ಬೈ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಈಸ್ ಡಿಸ್ಪೆನ್ಸ್ ಮಾಡಿ ಅಂತ ಹೇಳಿದ್ದೆ. ಓಕೆ, ಮೇನ್ ಕೇಸಿಗೆ ಸಂಬಂಧಪಟ್ಟಂಗೆ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಆರ್ ಎಲ್ ಟು ಗಿವ್ ದಿ ಬೇಲ್ ಟು ದಿ ಅಕ್ಯೂಸ್ ಪರ್ಸನ್. ಅಲ್ಲಿ ವಾದ ನಡೀತದೆ, ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ನಡೀತದೆ. ಮತ್ತೆ ವಾಟ್ ಎವರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಶ್ಯಪ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ
ಆಲ್ ರೈಟ್, ನಮ್ಮ ಜೊತೆ ಐಲ್ ಕಮ್ ಬ್ಯಾಕ್ ಟು ಯು. ನಮ್ಮ ಜೊತೆ ವಿಕ್ಟಿಮ್ ವಕೀಲರಾಗಿ ನಾನೇ ಇದ್ದೀನಿ ಮೇಡಮ್, ವಿಕ್ಟಿಮ್. ಓಕೆ, ನಮ್ಮ ಜೊತೆ ರಂಗನಾಥ್ ರೆಡ್ಡಿ ಅವರಿದ್ದಾರೆ. ರಂಗನಾಥ್ ರೆಡ್ಡಿ ಅವರೇ, ಮೊದಲನೇದು ನಮ್ಮ ಪ್ಯಾನೆಲ್ ಅಲ್ಲಿ ಕೇಳಿ ಬಂದಂತ ಮೊದಲನೇ ಕಮೆಂಟ್ ಏನು ಅಂತ ಅಂದ್ರೆ, ಸಂಗ್ರಾಮ್ ಸಿಂಗ್ ಅವರು ಹಿರಿಯ ಪೊಲೀಸ್ ಅಧಿಕಾರಿ ಅವರೇ ಹೇಳಿದ್ರು, ದರ್ಶನ್ ಇನ್ನೂ ಸಾವಿರಾರು ಜನ ಅಂಡರ್ ಟ್ರಯಲ್ಸ್ ಜೈಲ್ಗಳಲ್ಲಿ ಕೊಳಿತಾ ಇದ್ರು ಕೂಡ ದರ್ಶನ್ ಸೂಪರ್ ಸ್ಟಾರ್ ಆಗಿರೋ ಕಾರಣಕ್ಕೆ ಅವ್ರಿಗೂ ಬೇಲ್ ಸಿಕ್ಬಿಡ್ತು ಅಂತ. ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಖಂಡಿತ ಅವ್ರು ಹೇಳಿರೋದು ಒಂದು ಹಂತಕ್ಕೆ ಅದು ಖಂಡಿತ ನಿಜ. ಈಗ ಏನಾಗಿದೆ, ಕೆಲವೊಬ್ರು ಕಾನೂನಿನ ಒಂದು ಸಲಹೆಗಳು, ಉತ್ತಮ ಸಲಹೆ ಸಿಗದೆ ಓಕೆ, ಬಹಳಷ್ಟು ಜನ ಸಫರ್ ಆಗ್ತಾರೆ. ಅವ್ರು ಖಂಡಿತ ಇದ್ದಾರೆ ಜೈಲ್ಗಳಲ್ಲಿ, ಓಕೆ, ಆಯ್ತಲ್ಲ. ಸರಿಯಾದ ಮಾರ್ಗದರ್ಶನ ಸಿಗದೆ ಸರ್ಕಾರ ಕೆಲವೊಂದಷ್ಟು ಉಚಿತ ಕಾನೂನು ಸೇವೆಗಳನ್ನ ಏನೊಂದು ಪ್ರಾಧಿಕಾರಗಳನ್ನ ಸ್ಥಾಪನೆ ಮಾಡಿದ್ರು ಸಹ ಸರಿ, ಅವರಿಗೆ ಆ ಒಂದು ನೆರವು ಎಲ್ಲೋ ಒಂದ್ ಕಡೆ ಸಿಕ್ತಿಲ್ಲ ಅನ್ನೋದು ಖಂಡಿತ ನಿಜ ಮೇಡಮ್, ಇಲ್ಲ ಅಂತಲ್ಲ. ಆದ್ರೆ ಓಕೆ, ದರ್ಶನ್ ರವರು ಪ್ರಬಲರು ಅನ್ನೋ ಒಂದು ಕಾರಣಕ್ಕೆ ನಾವ್ ಯಾರೋ ಅವರ ಪರವಾಗಿ ವಾದ ಮಾಡಿರುವಂತದ್ದಲ್ಲ. ಓಕೆ, ನೋಡಿ, ಇಲ್ಲಿ ಏನಾಗ್ತದೆ ಅಂತಂದ್ರೆ, ಸಂಗ್ರಾಮ್ ಸಿಂಗ್ ಸರ್ ಅವ್ರು ಹೇಳ್ದಂಗೆ ಒಂದಷ್ಟು ತ್ವರಿತವಾಗಿ ಅಂದ್ರೆ ಒಂದು ನಿಧಾನಗತಿ ಬೇರೆ ಈಗೇನು ಕೆಲವೊಬ್ರು ಕಾನೂನಿನ ನೆರವು ಇಲ್ಲದೆ ಇರುವಂತವ್ರು ಏನು. ಓಕೆ, ಕರೆ ಕಟ್ ಆಗ್ತಾ ಇದೆ, ಇದು ನೆಟ್ವರ್ಕ್ ಸರಿಗಿಲ್ಲ ಅಂತ ಅನ್ಸುತ್ತೆ. ವಾಸುದೇವ್ ಕಶ್ಯಪ್ ಅವರೇ, ನಾನು ನಿಮ್ಗೆ ಕೇಳ್ತೀನಿ, ಇನ್ನೂ 5 ಜನ ಸರ್, A1 A2 ಬೇಲ್ ತಗೊಂಡಾಯ್ತು, ದರ್ಶನ್ ಬೇಲ್ ತಗೊಂಡಾಯ್ತು, ಪವಿತ್ರ ಗೌಡಗ್ ಬೇಲ್ ತಗೊಂಡಾಯ್ತು. ಪಾಪ ಅಲ್ಲಿ ಊಟ ಕಿಲ್ದೆ ಮನೇಲಿ ಕಡು ಬಡತನದಿಂದ ಬಂದಿರೋಂಥ ಇನ್ನೂ 5 ಜನ ಅಕ್ಯೂಸ್ಡ್ ಜೈಲಲ್ಲಿ ಕುಳಿತಾ ಇದ್ದಾರೆ. ಇದು ಯಾವ ತರ ನ್ಯಾಯ ಸರ್ ಇದು? ಇಲ್ಲ ಮೇಡಮ್, ಹಂಗಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ಇಡೀ 17 ಜನ ಟೋಟಲ್ ಒಂದು ಟೀಮ್. ಓಕೆ, ಟೋಟಲ್ ಟೀಮಲ್ಲಿ ಪ್ರಿಯಾರಿಟಿ ವೈಸ್ ಮತ್ತೆ ಬರಲ್ಲ. ಅಲ್ಲಿ ಇವನು ಫಿಲಮ್ ಆ್ಯಕ್ಟ್ರು, ಇವನು ಅದು ಇದು ಅಂತ ಬರಲ್ಲ. ನೋಡಿ, ಹೆಂಗೆ ನೋಡೋಕೋದ್ರೆ ಅದಕ್ಕಿಂತ ಮುಂಚೆ ಈ ಪ್ರಕರಣ ನಡೀತಿರೋಕ್ಕಿಂತ ಆಗಕ್ಕೆ ಮುಂಚೆನೆ 3 ಜನ ಆಲ್ರೆಡಿ 4 ಜನ ಆಲ್ರೆಡಿ ಇದ್ಯಾರ ಆನ್ ಬೇಲ್. ಓಕೆ, ಅವ್ರನ್ನ ಟ್ರಯಲ್ ಬೇಲ್ ಬಿಟ್ಬಿಟ್ರು, ಅವರು ಸಾಕ್ಷಿಯಾಗಿ ಕೂಡ ಬಿಟ್ಬಿಟ್ರು. ಆಯ್ತಲ್ಲ, ಅವರೊಂದು ಇದಕ್ಕೆ ಇಲಾಖೆ ಜೊತೆ ಸೇರ್ಕೊಳ್ತೀವಿ ಅಂತ ಅಂದಮೇಲೆ ಸಾಕ್ಷಿ ಪರಿಗಣಿಸ್ಬಿಟ್ಟು ಬಿಟ್ಬಿಟ್ರು. ಇದ ನಂತರ ಇದೇನಾಯಿತು ಅಂತಂದರೆ, ಬೇರೆ ಈಗ ಬರೀ ದರ್ಶನ್ ಕೇಸಿಗೆ ಮಾತ್ರ ಹೊರಟೋಯ್ತದು ಅದು ಮ್ಯಾಟ್ರು. ಹೈಕೋರ್ಟು, ಸೆಕ್ಷನ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ತನಕ. ಸುಪ್ರೀಂ ಕೋರ್ಟ್ ಏನಾಯ್ತು ಅಂತಾರೆ, 496C ವಾಪಸ್ ಕಳಿಸ್ತು, ನೀವು ಅಲ್ಲೇ ಹೋಗಿ. ಏನು ಹೇಳ್ತಾ ಅಂತಂದ್ರೆ ಅಲ್ಲಿ ರೈಟ್. ಒಂದು ಸೆಕೆಂಡ್, ರಂಗನಾಥ್ ರೆಡ್ಡಿ ಕನೆಕ್ಟ್ ಆಗಿದ್ದಾರೆ. ರಂಗನಾಥ್ ರೆಡ್ಡಿ ಅವರೇ, ನಾನು ಕೇಳ್ತಾ ಇದ್ದೆ, ಇನ್ನೂ 5 ಜನ ಅಕ್ಯೂಸ್ಡ್ ಇದಾರಲ್ಲ, ಅವ್ರಿಗೆ ಬೇಲ್ ಸಿಕ್ಲೇ ಇಲ್ಲ, ದರ್ಶನ್ಗೆ ಪವಿತ್ರ ಗೌಡಗೆ ಸಿಕ್ಬಿಡ್ತು. ಪಾಪ ಅವರು ಮನೇಲಿ ಊಟಕ್ಕಿಲ್ದೇ ಇರೋ ಅಂತ ಪರಿಸ್ಥಿತಿ ಇರೋ ಅಂತವ್ರು, ಅಭಿಮಾನಕ್ಕೋಸ್ಕರ ಬಂದವರು ಜೀವನ ಕಳ್ಕೊಳಂಗ ಆಯ್ತಲ್ಲ ಅಂತ. ಮೇಡಮ್ ನೋಡಿ, ಈಗ ದರ್ಶನ್ ರವರಿಗಿಂತ ಮೊದಲು ನಾನೇನು ಈ ಹಿಂದೆ 5 ಜನ ಆರೋಪಿಗಳಿಗೆ ವಾದವನ್ನ ಮಂಡಿಸಿ ಜಾಮೀನು ಮಂಜೂರು ಮಾಡಿಸಿರುವಂತದ್ದು. ಇದು ದರ್ಶನ್ ರವರಿಗಿಂತ ಮೊದಲು. ದರ್ಶನ್ ರವರ ಒಟ್ಟಿಗೆ ಇನ್ನೂ 6 ಜನ ಆರೋಪಿತರು, ಅವರು ಕೂಡ ಜಾಮೀನು, ನ್ಯಾಯಾಲಯ ಅವ್ರಿಗೂ ಕೂಡ ಜಾಮೀನು ಮಂಜೂರು ಮಾಡಿರುವಂತದ್ದು. ಇನ್ನು ಉಳಿದ 5 ಜನ ಈಗ ಅವರು ಜಾಮೀನು ಅರ್ಜಿಯನ್ನ ನಾವು ಸಲ್ಲಿಸ್ತಾ ಇದೀವಿ ಮೇಡಮ್, ಅವರ ಒಂದು ನಿಟ್ಟಿನಲ್ಲಿ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್, ಹೇಳಿ. ಈ ಪ್ರಶ್ನೆ ಇರ್ತಕ್ಕಂಥದ್ದು ಅದೇನೆ, ದರ್ಶನ್ ಅವ್ರಿಗೆ ಅವರು ಸೂಪರ್ ಸ್ಟಾರ್ ಅಂತ ಬೇಲ್ ಸಿಕ್ಕಿದೆ ಅಂತ, ಅಥವಾ ಎರಡನೇ ಪಾಯಿಂಟ್ ಇಲ್ಲಿ ನಮ್ಮ ವಾಸುದೇವ್ ಕಶ್ಯಪ್ ಅವರು ಹೇಳ್ತಾ ಇದ್ದಿದ್ದು, ಪೊಲೀಸರ ವೈಫಲ್ಯದಿಂದಾಗಿಯೇ ಬೇಲ್ ಸಿಗೋದಕ್ಕೆ ಅನುಕೂಲ ಆಯ್ತು ಅಂತ. ಖಂಡಿತ ನೋಡಿ, ವೈಫಲ್ಯದಿಂದಾಗಿ ಬೇಲ್ ಸಿಕ್ಕಿರೋದಂತೂ ಅದು 100ಕ್ಕೆ 100 ಸತ್ಯ. ನೋಡಿ, ಯಾಕೆಂತಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವ ಇದೊಂದು ಪ್ರಕರಣ ಆಗಿರ್ತದೆ. ಆಗಿರ್ಬೇಕಾದ್ರೆ ನೋಡಿ, ಪ್ರತ್ಯಕ್ಷ ಸಾಕ್ಷಿಗಳು ಅಲ್ಲಿ ಉಪಸ್ಥಿತರಿದ್ರು ಅನ್ನುವುದು ಪೊಲೀಸ್ನವರಿಗೆ ಘಟನೆ ನಡೆದ ಮಾರನೇ ದಿನನೇ ಅವರ ಗಮನದಲ್ಲಿ ಇರ್ತದೆ. ಆದ್ರೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸ್ಲಿಕ್ಕೆ 10 ದಿನಗಳ ವಿಳಂಬ ಆಗುವಂತದ್ದು ಅದು ಬಹಳಷ್ಟೊಂದು ಅನುಮಾನಗಳಿಗೆ ಈಡು ಮಾಡಿಕೊಡುವಂಥದ್ದು. ಎರಡನೇದಾಗಿ, ಪೊಲೀಸ್ನವರ ಮುಂದೆ ಏನು ಈ ಪ್ರತ್ಯಕ್ಷ ಸಾಕ್ಷಿಗಳು ಹೇಳಿಕೆಯನ್ನ ಕೊಡ್ತಾರೆ, ಆ ಹೇಳಿಕೆಗಳಿಗೆ ವ್ಯತಿರಿಕ್ತವಾಗಿ ನ್ಯಾಯಾಲಯದ ಮುಂದೆ ಕಲಂ 164 ಅಡಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ನ್ಯಾಯಾಲಯದ ಮುಂದೆ ಕೊಟ್ಟಿರುವ ಹೇಳಿಕೆಗೂ ಹಾಗೂ ಪೊಲೀಸ್ನವರ ಮುಂದೆ ಕೊಟ್ಟಿರುವಂತ ಹೇಳಿಕೆಗೂ ಬಹಳಷ್ಟು ವ್ಯತ್ಯಾಸ ಕಂಡು ಬರ್ತಿದೆ. ಇನ್ನು ಮೂರನೇದಾಗಿ, ಕೆಲವೊಂದಷ್ಟು ನನ್ನ ಕಕ್ಷಿದಾರರು ಏನಿದ್ದಾರೆ ನೋಡಿ, ಪೊಲೀಸ್ನವರೇ ಘಟನೆ ನಡೆದ ಸ್ಥಳದ 3 ಟವರ್ ಲೊಕೇಶನ್ ಗಳನ್ನ, ಅಲ್ಲಿ ಯಾರ್ಯಾರು ಉಪಸ್ಥಿತರಿದ್ರು, ಯಾರ್ಯಾರ ಇರುವಿಕೆ, ಅದರ ಬಗ್ಗೆ 3 ಟವರ್ ಲೊಕೇಶನ್ ಗಳನ್ನ ಪೊಲೀಸ್ನವರೇ ಸಲ್ಲಿಸ್ತಾರೆ. ಆ ಯಾವುದೇ ಟವರ್ ಲೊಕೇಶನ್ ಗಳಲ್ಲಿ ನನ್ನ ಕಕ್ಷಿದಾರರ ಇರುವಿಕೆ ಕಂಡು ಬಂದಿರೋದಿಲ್ಲ. ಆಗಿರ್ಬೇಕಾದ್ರೆ ಅವ್ರು ಅಲ್ಲೇ ಮಾಡಿದ್ದಾರೆ ಅಂತ ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ? ನೋಡಿ, ಇವೆಲ್ಲ ಒಂದಷ್ಟು
ಲೂಪ್ ಹೋಲ್ಸ್ ಬಹಳಷ್ಟು ಅಭಿಯೋಜನೆಯ ಕೆಲವೊಂದಷ್ಟು ತೊಡಕುಗಳು ಸಹಜವಾಗಿಯೇ ಆರೋಪಿಗಳಿಗೆ ಅದು ಸಹಾಯ ಆಗುವುದು, ಅದು ಎಲ್ಲಾ ಪ್ರಕರಣಗಳಲ್ಲೂ ಆಗುವಂಥದ್ದು. ಓಕೆ, ಆದ್ರೆ ರಂಗನಾಥ್ ರೆಡ್ಡಿ ಅವರೇ, ಇಲ್ಲಿ ಪ್ರಶ್ನೆ ಅಲ್ಟಿಮೇಟ್ಲಿ ಜನರಲ್ ಆಗಿ ಇರ್ತಕ್ಕಂಥದ್ದು, ಸಮಾಜದಲ್ಲೂ ಇರ್ತಕ್ಕಂಥ ಪ್ರಶ್ನೆ ರಂಗನಾಥ್ ರೆಡ್ಡಿ ಅವರೇ. ನಿಮ್ಮಂತ ವಕೀಲರುಗಳು ಎಲ್ಲರೂ ಕೂಡ, ದುಡ್ಡಿರೋರಿಗೆ ವಕೀಲರುಗಳು ಕೂಡ ಬೇಗ ಸಿಕ್ಬಿಡ್ತಾರೆ, ಸೂಪರ್ ಸ್ಟಾರ್ಗಳಿಗೆ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳಿಗೆ ಎಲ್ಲವೂ ಸುಲಭ ಅಂತ. ಆದ್ರೆ ಅದೇ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿರುವಂತ ಇನ್ ಕೆಲವರಿಗೆ ಪಾಪ ವಕೀಲರನ್ನಿಟ್ಟು ಪ್ರಕರಣ ನಡೆಸೋಕ್ಕೂ ಆಗ್ತಿಲ್ಲ, ಅವ್ರಿಗೆ ಯಾವ ತರ ಸಹಾಯನೂ ಸಿಗ್ತಿಲ್ಲ ಅವ್ರಿಗೆ. ಅವ್ರ ಕತೆ ಏನು ಅನ್ನುವಂಥದ್ದು ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ರೇಣುಕಾ ಸ್ವಾಮಿಯ ಸಾವಿಗೆ ನ್ಯಾಯ ಎಲ್ಲಿ ಹಾಗಾದ್ರೆ ಅನ್ನುವಂಥದ್ದು ಎರಡು ಕೂಡ. ಅಲ್ಲ ಮೇಡಮ್, ಈಗ ನೋಡಿ, ಈ ಎರಡು ಪ್ರಶ್ನೆನ ನೀವೇನ್ ಮುಂದಿಟ್ಟಿದ್ದೀರಿ. ಮೊದಲನೇದಾಗಿ ನಾನು 7 ಜನರ ಪರವಾಗಿ ನಾನು ವಾದವನ್ನ ಮಂಡಿಸಿ ಜಾಮೀನು ಮಂಜೂರು ಮಾಡಿಸಿರುವಲ್ಲಿ ಯಶಸ್ವಿಯಾಗಿದ್ದೀವಿ. ನೋಡಿ, ನ್ಯಾಯಾಲಯಕ್ಕಾಗ್ಲಿ ನ್ಯಾಯವಾದಿಗಳಿಗಾಗ್ಲಿ ಅಥವಾ ನ್ಯಾಯಾಧೀಶರಿಗಾಗ್ಲಿ ಈ ತಾರತಮ್ಯ ನಾವು ಮಾಡೋದಿಲ್ಲ ಮೇಡಮ್. ಯಾರೋ ಕೆಲವರು ಮಾಡ್ಬೋದು, ನಾನು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛಿಸಲ್ಲ. ಆದ್ರೆ ಯಾವುದೇ ತಾರತಮ್ಯ ಇಲ್ಲದೆ ನ್ಯಾಯಾಲಯ ಒಂದು ನಿರ್ಧಾರವನ್ನ ಕೈಗೊಳ್ಳುವಂತದ್ದು ಮೊದಲನೇದಾಗಿ. ಎರಡನೇದಾಗಿ, ಈಗ ರೇಣುಕಾಸ್ವಾಮಿಯ ಕೊಲೆಗೆ ನ್ಯಾಯ ಎಲ್ಲಿ ಅನ್ನೋದು ನೋಡಿ, ಈಗ ಸಿಕ್ಕಿರೋದು ಜಾಮೀನ್ ಅಷ್ಟೇ, ಗೊತ್ತಾಯ್ತಲ್ಲ. ಈಗಲೂ ಕೂಡ ಅಭಿಯೋಜನೆಗೆ ಎಲ್ಲಾ ರೀತಿಯ ಅವಕಾಶ ಇದೆ. ಅವರು ಸಾಬೀತುಪಡಿಸ್ಲಿ ಮೇಡಮ್, ಯಾರು ಈಗ ಏನ್ ಆರೋಪ ಮಾಡಿದ್ದಾರೆ ಆ ಆರೋಪವನ್ನ ಅವರು ಸಾಬೀತುಪಡಿಸ್ಲಿ ನ್ಯಾಯಾಲಯದ ಮುಂದೆ. ಈ ಎಲ್ಲಾ ಲೋಪಗಳನ್ನ ಅವ್ರೇನೀಗ ನಾವು ಜಾಮೀನಿಗೆ ಸಂಬಂಧಪಟ್ಟಂತೆ ನಾವೇನ್ ವಾದವನ್ನ ಮಂಡಿಸಿರ್ತೀವಿ ಅದರಲ್ಲೇ ನಾವು ಅಭಿಯೋಜನೆಯ ಲೋಪಗಳನ್ನ ನಾವು ಎತ್ತಿ ತೋರಿಸಿದೀವಿ. ಈಗ ವಿಚಾರಣೆ ಹಂತದಲ್ಲಿ ಅವರು ಆ ಲೋಪಗಳನ್ನ ಅವ್ರು ಯಾವ ರೀತಿ ಅದನ್ನ ಅಡ್ರೆಸ್ ಮಾಡ್ಬೋದು ಈ ಇಶ್ಯೂಸ್ನ ಅಂತ ಅಭಿಯೋಜನೆ ಅವ್ರು ಯೋಚನೆ ಮಾಡ್ಬೇಕು ಮೇಡಮ್. ಯಾಕಂದ್ರೆ ಈಗಾಗ್ಲೇ ನೋಡಿ, ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರದಲ್ಲಿ ಅಭಿಯೋಜನೆ ಎಡವಿರೋದು ಬಹಳಷ್ಟು ಸ್ಪಷ್ಟವಾಗಿ ಕಂಡು ಬರ್ತಿದೆ. ಎರಡನೇದಾಗಿ, ತಾಂತ್ರಿಕ ಸಾಕ್ಷಿಗಳಲ್ಲೂ ಕೂಡ ಬಹಳಷ್ಟು ಲೋಪಗಳು ಕಂಡು ಬರ್ತಿರೋದ್ರಿಂದ ನೋಡಿ, ಇದು ಜಾಮೀನ್ ಸಿಕ್ಕಿರೋದಷ್ಟೇ, ಇದು ಕೇಸ್ ಖುಲಾಸೆ ಆಗಿದೆ ಅಂತ ನಾವು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ಜಾಮೀನ್ ಸಿಕ್ಕರು ಕೂಡ, ಸರ್ ರಂಗನಾಥ್ ರೆಡ್ಡಿ ಅವರೇ, ಜಾಮೀನ್ ಸಿಕ್ಕರು ಕೂಡ ನೋಡಿ, ಒಂದು ಅವ್ರಿಗೆ ಆಪರೇಷನ್ ಆಗ್ಬೇಕು ಅಂತ ಇಂಟ್ರಿಮ್ ಬೇಲ್ ತಗೊಂಡ್ರು, ಆಪರೇಷನ್ ಮಾಡ್ಲೇ ಇಲ್ಲ. ಈಗಲೂ ಕೂಡ ಆಪರೇಷನ್ ಸುದ್ದಿನೇ ಇಲ್ಲ. ಈಗ BP ವೇರಿಯೇಷನ್ ಇದೆ ಅಂದ್ಬಿಟ್ರು, ಬಿಟ್ಬಿಟ್ರು. ಅದನ್ನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಬೇಲ್ ಸಿಕ್ತು, ಇಂಟ್ರಿಮ್ ಬೇಲ್ ಸಿಕ್ತು. ಬೇಲ್ಗೋಸ್ಕರ ಇಷ್ಟೆಲ್ಲ ನಾಟಕ ಆಡಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈಗ ನಿಯಮಿತ ಜಾಮೀನಿಗೆ ವಿಲೀನ ಆಗುವಂತದ್ದು, ಮರ್ಜ್ ಆಗುವಂತದ್ದು. ಹಾಗಾಗಿ ಈಗ ಮಧ್ಯಂತರ ಜಾಮೀನನ್ನ ಯಾವ ಸಕಾರಣಗಳನ್ನು ನೀಡಿ ಪಡೆದುಕೊಂಡಿದ್ದಾರೆ ಅಥವಾ ಅದು ಆ ರೀತಿ ನಡ್ಕೊಂಡಿದಾರ, ಅದು ಈಗ ಆ ಒಂದು ಪ್ರಶ್ನೆ ಉದ್ಭವ ಆಗಲ್ಲ. ಈಗಾಗಲ್ಲ, ಆ ಪ್ರಶ್ನೆ ಉದ್ಭವ ಆಗಲ್ಲ. ಯಾಕಂದ್ರೆ ಅದು ಇಂಟ್ರಿಮ್ ಆರ್ಡರ್ ಫೈನಲ್ ಆರ್ಡರ್ ಜೊತೆ ಮರ್ಜ್ ಆಗಿರುವಂತದ್ದು, ವಿಲೀನ ಆಗಿರುವಂತದ್ದು. ನೋಡಿ, ಈಗಲೂ ಕೂಡ ಅಭಿಯೋಜನೆಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದೇಶವನ್ನು ಪ್ರಶ್ನಿಸಲಿಕ್ಕೆ ಅವಕಾಶ ಇದೆ, ಕಾನೂನಿನಲ್ಲಿ ಅವಕಾಶ ಇದೆ. ಅದು ಅವರ ವಿವೇಚನೆಗೆ ಬಿಟ್ಟದ್ದು. ಅಂಡ್ ಎಲ್ಲಿಯೂ ಕೂಡ ನಾವು ಆರೋಪಿತರ ಪರ ವಕೀಲರಾಗಿ ನಾವು ನಮ್ಮ ಒಂದು ಕರ್ತವ್ಯ ಏನಂತಂದ್ರೆ, ನಾವು ಕೊಲೆನೇ ನಡೆದಿಲ್ಲ ಅಥವಾ ಅಲ್ಲಿ ಆತ ತೀರ್ಕೊಂಡೇ ಇಲ್ಲ ಅಂತ ಹೇಳೋದಲ್ಲ. ನಮ್ಮ ಕರ್ತವ್ಯ ಕಾನೂನಾತ್ಮಕವಾಗಿ ಅಭಿಯೋಜನೆ ಈ ಒಂದು ಪ್ರಕರಣವನ್ನ ಸಾಬೀತುಪಡಿಸುತ್ತೋ ಇಲ್ವೋ ಅಷ್ಟೇ ನಮ್ಮ ವಾದ ಆಗಿರ್ತದೆ. ಓಕೆ, ರಂಗನಾಥ್ ರೆಡ್ಡಿ ಅವರು, ಅಲ್ಟಿಮೇಟ್ಲಿ ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಸಮಾಜದ ದೃಷ್ಟಿಯಿಂದ ನೋಡೋದಾದ್ರೆ, ಈ ತರ ಸಮಾಜಕ್ಕೆ ಮಾದರಿಯಾಗಿರ್ಬೇಕಾದಂಥವ್ರು ಕೊಲೆ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡು ಅಂಥವ್ರನ್ನ ಲಹರ್ಗಳು ಬಚಾವ್ ಮಾಡ್ಬಿಡ್ತಾರೆ, ಅವ್ರಿಗೆ ಸುಲಭವಾಗಿ ಎಲ್ಲ ಸಿಗುತ್ತೆ. ಇದು ಜನರಲಿ ಬರ್ತಾ ಇರ್ತಕ್ಕಂಥ ಒಂದು ಅಭಿಪ್ರಾಯ. ಏನ್ ಹೇಳಕ್ ಬಯಸ್ತೀರಿ ಮೇಡಮ್? ನೋಡಿ, ನಾವು ವಕೀಲರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ನಮ್ಮ ಬಳಿ ಯಾರೇ ಅವರ ಒಂದು ಪ್ರಕರಣವನ್ನ ಅವರು ನಮ್ಮ ಬಳಿ ತಂದಲ್ಲಿ, ಅಂದ್ರೆ ಅವರ ವಕಾಲತನ ನಾವು ವಹಿಸಿದ್ದಲ್ಲಿ, ಅದು ಯಾರೇ ಆಗ್ಲಿ, ಬಡವರಾಗ್ಲಿ, ಸಾಹುಕಾರರಾಗ್ಲಿ, ಸೆಲೆಬ್ರಿಟಿ ಆಗ್ಲಿ ಅಥವಾ ಸಾಮಾನ್ಯ ಜನರು ಯಾರೇ ಆಗ್ಲಿ, ನಾವು ಒಂದೇ ರೀತಿ ಕಾಣ್ಬೇಕಾಗ್ತದೆ. ಹಾಗೂ ಒಂದೇ ರೀತಿ ನಾವು ಅವರನ್ನ ಕಾನೂನು ಸೇವೆಯನ್ನ ನಾವು ಅವರಿಗೆ ನೀಡಬೇಕಾಗ್ತದೆ. ಈಗ ನೋಡಿ, ಸಾಮಾನ್ಯ ಜನರಿಗೆ ಯಾರಿಗೂ ಜಾಮೀನು ಸಿಕ್ಕೇ ಇಲ್ವಾ? ಯಾರ ಪರವಾಗಿ ವಾದ ಮಾಡ್ಲೇ ಇಲ್ವಾ? ವಕೀಲರುಗಳು, ರಂಗನಾಥ್ ರೆಡ್ಡಿ ಅವರ ವಕೀಲರುಗಳು ನ್ಯಾಯದ ಪರ್ವ ಅಥವಾ ಕಕ್ಷಿದಾರರ ಪರ್ವ? ಏನಾಗ್ಲಿ, ನಾನು ಕಕ್ಷಿದಾರರ ಪರ ಅಂತನ ಅಥವಾ ನಾನು ನ್ಯಾಯದ ಪರ ಅಂತನ? ನೋಡಿ ಮೇಡಮ್, ನನ್ನ ತಮ್ಗೆ ನೋಡಿ, ನೀವು ಅಡ್ವೊಕೇಸಿ ಇದೊಂದು ಫಿಲಾಸಫಿ ನಾನು ನಿಮಗೆ ತಿಳಿಸ್ಬೇಕಾದ್ರೆ, ನೋಡಿ, ನಾವ್ ಹೇಳ್ತಿರೋದು ಇಷ್ಟೇ, ಅಭಿಯೋಜನೆ ಅಂದ್ರೆ ಪ್ರಾಸಿಕ್ಯೂಷನ್ ನವರು ಕಾನೂನಿನ ಚೌಕಟ್ಟಿನಲ್ಲಿ ಈ ಆರೋಪವನ್ನ ನಿರೂಪಿಸ್ಲಿ. ನೋಡಿ, ಬಿಕಾಸ್ ದೇ ಆರ್ ಬೌಂಡ್ ಟು ಫಾಲೋ ದಿ ಪ್ರೊಸೀಜರ್ಸ್. ಯಾಕೆಂದ್ರೆ ಅವರಲ್ಲಿ ಶಾಸನ ಅವರಲ್ಲಿ ಕೆಲವೊಂದಷ್ಟು ಅಧಿಕಾರಗಳನ್ನ ಕೊಟ್ಟಿದೆ, ವಕೀಲರಿಗೆ ಯಾವುದೇ ಅಧಿಕಾರವನ್ನ ಕೊಟ್ಟಿರಲ್ಲ. ನಾವು
ಆ ಅಧಿಕಾರವನ್ನ ಅಭಿಯೋಜನೆಯವರು ಅಂದ್ರೆ ಪೊಲೀಸ್ನವರು ಹಾಗೂ ಅಭಿಯೋಜಕರು ಇವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದಾರಾ, ಕಾನೂನಿನ ಚೌಕಟ್ಟಿನಲ್ಲಿ ನಿರೂಪಿಸ್ತಿದ ಇದನ್ನ. ಓಕೆ, ರೈಟ್. ದಯವಿಟ್ಟು ಸಂಪರ್ಕದಲ್ಲಿರಿ ರಂಗನಾಥ್ ರೆಡ್ಡಿ ಅವರೇ. ಸಂಗ್ರಾಮ್ ಸಿಂಗ್ ಅವರೇ, ಅವ್ರು ಹೇಳ್ತಾ ಇರೋದು ಪೊಲೀಸರಿಗೆ ಎಲ್ಲ ರೈಟ್ಸ್ ಇದೆ ಕರೆಕ್ಟಾಗಿ ಮಾಡೋದಕ್ಕೆ, ಪೊಲೀಸರು ಮಾಡಿಲ್ಲ, ಬೇಕಾದಷ್ಟು ಲೂಪ್ ಹೋಲ್ಸ್ ಬಿಟ್ಕೊಂಡು ಬಂದಿದ್ದಾರೆ, ಹಂಗಾಗಿ ಆರಾಮಾಗಿ ಬೇಲ್ ಸಿಗ್ತಾ ಇದೆ. ಅವರು ನ್ಯಾಯಾಂಗದವರು, ಅವ್ರು ಹೇಳ್ತಾರೆ, ನಾವು ಕೇಳಬೇಕಾಗುತ್ತೆ. ಪೊಲೀಸ್ ಅವರು ಆರ್ ನಾಟ್ ಗೋಯಿಂಗ್ ಟು ಇವೇ ಸುಳ್ಳು ಕೇಸ್ ಹಾಕೋದೇ ಇಲ್ಲ. Okay. We have done in this case perfect this thing investigation by Mr. Chandran. Chandran is being associated by some advocates and other things. Okay. Prosecutors ಅವರೆಲ್ಲ ಅಸಿಸ್ಟೆನ್ಸ್ ಮಾಡಿದ್ದಾರೆ. We have filed a correct case and with all good this ಅದು thing. ಹೆಂಗೆ ಮತ್ತೆ ಇಂಟ್ರಿಮ್ ಬೇಲು ಸಿಗತ್ತೆ, ಅವ್ರು ಸಹ ರೆಗ್ಯುಲರ್ ಬರ್ಲಿ, ಬೇಲು let them ಸಿಗತ್ತೆ? argue before the court. Let them argue. We don't have objection because we have filed the. We are, as a police officer, I have filed the case. Let them come on before the court. ಸರ್, ಒಂದು ವಿಚಾರ ಅವ್ರು ಹೇಳ್ತಾರೆ, ಮೊದಲನೇ ವಿಚಾರನೇ ಕೊಲೆ ನಡೆದಿದೆ ಅಂತ, ಕೊಲೆ ನಡೆದ ಮರುದಿನವೇ ಗೊತ್ತಿರುತ್ತೆ ಪೊಲೀಸರಿಗೆ, ಆದರೂ ಪ್ರತ್ಯಕ್ಷ ಸಾಕ್ಷಿಗಳನ್ನ ವಿಚಾರಣೆ ಮಾಡಕ್ಕೆ 10 ದಿನ ತಗೋತಾರೆ ಅಂತ. ಇದು 10 ದಿನ ಆಗ್ಬೋದು, ಒಂದು ತಿಂಗಳು ಆಗ್ಬೋದು. ಬಟ್ ವಿ ಹ್ಯಾವ್ ಟೇಕನ್ ದಿ ಎವಿಡೆನ್ಸ್ ಆಫ್ ದಿ ಐ ವಿಟ್ನೆಸಸ್ ತಗೊಂಡಿದ್ದೀವಿ ನಾವು. ಈಗ ಅಡ್ವೊಕೇಟ್ ಸಾಹೇಬರು ಹೇಳ್ತಾರೆ ಹೀಗೆ, ಅದು ಅವರು 10 ದಿನ ಆದ್ಮೇಲೆ ತಗೊಂತಾರೆ. ಪೊಲೀಸ್ ಎದುರುಗಡೆ ಹೇಳಿರೋ ಸಾಕ್ಷಿನೇ ಒಂದು, ಜಡ್ಜ್ ಎದುರುಗಡೆ ಹೇಳಿರೋ ಸಾಕ್ಷಿನೇ ಒಂದು, 164 ಅಂಡರ್ ಅಲ್ಲಿ ಕೊಟ್ಟರೋ ಸ್ಟೇಟ್ಮೆಂಟ್. ಬಿಕಾಸ್ ವಾಟ್ ಎವರ್ ವಿ ಹ್ಯಾವ್ ಪ್ರಿಪೇರ್ಡ್ ದಿ ಚಾರ್ಜ್ ಶೀಟ್, ವಾಟ್ ಎವರ್ ವಿ ಹ್ಯಾವ್ ಪ್ರಿಪೇರ್ಡ್ ದಿ ಸ್ಟೇಟ್ಮೆಂಟ್ ಟು ಸಬ್ಮಿಟ್ ಬಿಫೋರ್ ದಿ ಕೋರ್ಟ್, ಅದನ್ನ ಪ್ರೆಸೆಂಟ್ ಮಾಡಿದೀವಿ. ವೆದರ್ ದಿ ಕೋರ್ಟ್ ಅಕ್ಸೆಪ್ಟ್, whether prosecutor accept, whether the judge accept, that is the different this thing. ಓಕೆ, ಅದಕ್ಕೆ 6 ತಿಂಗಳಲ್ಲಿ ಬಿಟ್ಬಿಡೋದಾ? ಓಕೆ, ಅಲ್ಲ ಬಿಟ್ಬಿಡೋದ ಅಂದ್ರೆ ಲೂಪ್ ಹೋಲ್ಸ್ ಇತ್ತು ಬಿಟ್ವಿ ಅಂತ ಅವ್ರು ಹೇಳ್ತಾರೆ. ಇನ್ನ ಟ್ರಯಲ್ ನಡೀಬೇಕು, ಟ್ರಯಲ್ ಅಲ್ಲಿ ನೋಡ್ಕೊಳ್ಳಿ. ಇನ್ನ ಈಗ 164 ಅವರ ಇದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾನೆ ನಮ್ಮ ಇವರಿದಾರಲ್ಲ. ಒನ್ ಮೋರ್ ಥಿಂಗ್ ಸಂಗ್ರಾಮ್ ಸಿಂಗ್ ಸರ್, ನಂಗೆ ಗೊತ್ತಿಲ್ಲ ನೀವು ಇದಕ್ಕೆ ಉತ್ತರ ಹೇಳಬೇಕೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಗೃಹ ಇಲಾಖೆ, ರಾಜ್ಯ ಗೃಹ ಇಲಾಖೆ ಇಂಟ್ರಿಮ್ ಬೇಲ್ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ 1 ತಿಂಗಳು ಟೈಮ್ ತಗೋತಾರೆ. ಗೊತ್ತಿತ್ತಲ್ವಾ ಇವ್ರು ಇಂಟ್ರಿಮ್ ಬೇಲ್ ಹೋಗ್ತಾರೆ ಅಂತ ಗೊತ್ತಾದಾಗ್ಲೇ ಮೊದಲೇ ರೆಡಿ ಮಾಡ್ಕೊಂಡು ಆಮೇಲೆ ಮಾಡ್ಬೋದಾಗಿತ್ತಲ್ವಾ, ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಬೋದಾಗಿತ್ತು. ಜಡ್ಜ್ಗಳಿಗೆ ಆ BB ಯಾವುದು ಬಾಲಗಂಗಾಧರ ಸ್ವಾಮಿಗಳ ಹಾಸ್ಪಿಟಲ್ ಇವರಿದಾರಲ್ಲ, ಯಾರು ಡಾಕ್ಟರ್ಗಳು, ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡ್ಬೇಕು. ಈಗ 1 ತಿಂಗಳು ಆದ್ರೂ ಅವ್ರಿಗೆ ಏನು ಟ್ರೀಟ್ಮೆಂಟ್ ಇಲ್ಲ, ಏನಿಲ್ಲ ಅವ್ರಿಗೆ. ಇವ್ರು ಹೋಗಿ ಆರಾಮಾಗಿ ಎಸಿ ರೂಮಲ್ಲಿ ಕೂತ್ಕೊಂಡಿದ್ದೆ, ಇದು ಊಟ ಗೀಟ ತಗೊಂಡ್ ಬಂದಿದ್ದೆ ಮಾಡಿದ್ರೆ ಸರಿ. ಪ್ರಶ್ನೆ ಮಾಡ್ಬೇಕಿತ್ತಲ್ವಾ ಪೊಲೀಸರು, ಮೇಲ್ಮನವಿ ಹೋಗ್ಬೇಕಿತ್ತಲ್ವಾ? ಹಾಕಿದ್ದಾರೆ, ಪೊಲೀಸ್ ಫೈಲ್ ರಿಪೋರ್ಟ್ ಆಫ್ಟರ್ ಮಂತ್, ಅದು ಬೇಜಾರು ಇರ್ಲಿ. ನಾನು ವಾಸ್ತವ ಕಶ್ಯಪ್ ಅವರಿಗೆ ಕೇಳಬೇಕಾಗಿರುವಂಥದ್ದು, ನರೇಂದ್ರ ಸ್ವಾಮಿ ಅವ್ರ ವಿಚಾರದಲ್ಲಿ ಅವ್ರು ಹೇಳಿದ್ರು ಇದರಲ್ಲಿ ಇಡೀ ಪ್ರಕರಣ ಬೇರೆನೇ ಏನೋ ಇದೆ ಅನ್ನೋಂಥದ್ದನ್ನ ನಿನ್ನೆ ಹೇಳಿದ್ರು. ಬಹಳ ಅದೊಂಥರ ಸಸ್ಪಿಷಿಯಸ್ ಆಗಿತ್ತು, ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ. ಒಬ್ರು MLA ಹಂಗೆ ಹೇಳಿದಾಗ ನಾವು ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಏನಿರ್ಬೋದು ಇದು, ಏನು ಅಂತ ನಿಮ್ಗೆ ಏನಾದರೂ ಕ್ಲೂ ಇದೆಯಾ? ಮೇಡಮ್, ಈಗ 256 ಅದು ಕ್ರೈಮ್ ನಂಬರು ಶುರು ಆಗಿದ್ದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲಿಟಿಷನ್ ಶುರು ಆಯಿತು. ಅಲ್ಲಿ ನಡೆದಿದ್ದು ಏನು ಆ ಘಟನೆಗಳಿದೆ, ಅದು ನಿಮ್ಮ ಮಾಧ್ಯಮದಲ್ಲಿ 24 ಗಂಟೆ ದಗ ಅಂತ ಇದೆ, ನೀವು ಸೆಕೆಂಡ್ ಬಿಡ್ತಾ ಇಲ್ಲ. ಪೊಲೀಸವರಿಗೆ ಇಲ್ಲಿ ಬಂದ್ಬಿಡ್ತು ಟೆನ್ಷನ್. ಹರಾತುಡಿನಲ್ಲಿ ಅವರು ಆ FIR ಕ್ರೈಮ್ 250 2024 ಹಾಕೊಂಡ್ರು. ಎಲ್ಲ ರಪ ಏನೇನು ಬೇಕೆಲ್ಲ ಮಿಕ್ಸ್ ಮಾಡ್ತಾ ಹೋದ್ರು. ದೇ ಶುಡ್ ಆಲ್ಸೋ ಅದು ಮಾಡೋಕ್ಕೆ ಮುಂಚೆ ಒಬ್ಬ ತನಿಖಾಧಿಕಾರಿ ಏನು ಮಾಡಬೇಕು, ನಾಳೆ ಇದು ನಮಗೆ ಉಲ್ಟಾ ಬೂಮ್ರಂಗ್ ಆಗುತ್ತಾ ಆಗಲ್ಲ ಅಂತಕ್ಕಂಥ ಒಂದು ಯೋಚನೆ ಮಾಡಬೇಕು. ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ ನಾವು ಇದನ್ನು. ನಾವು ಹಿಂಗೆ ಮಳೆ ಬರುತ್ತೆ, ಹವಾಮಾನ ಇಲಾಖೆ ಹೇಳುತ್ತಲ್ಲ 3 ದಿನ ಬಿಟ್ಟು 4 ದಿನ ಅಂತ ಹೇಳಿ, ಆ ಥರ ಆಮೇಲೆ ಜುಡಿಷರಿ ಫೋರ್ಕಾಸ್ಟಿಂಗ್ ಮಾಡಲೇ ಇಲ್ಲ. ಆ ಮಾಡದಿರತಕ್ಕಂಥ ವೀಕ್ನೆಸ್ಗಳು ಏನಾಯಿತು ಅಂದರೆ ಕೋರ್ಟ್ ಅಬ್ಸರ್ವ್ ಮಾಡ್ತು. ನೋಡಪ್ಪ ನೀನು ಏನು ಬೇಕು, ಅವ್ರು ಎರಡನ್ನೂ ಕೇಳುತ್ತೆ ಕೋರ್ಟು. ಒಂದು ವಾದಿನೂ ಕೇಳುತ್ತೆ, ಪ್ರತಿವಾದಿನೂ ಕೇಳುತ್ತೆ. ಇಲ್ಲಿ ವಾದಿ ಯಾರು, ವಾದಿ ಯಾರು, ಅಭಿಲೇಖಾಲಯ ಅಥವಾ ಪ್ರಾಸಿಕ್ಯೂಷನ್ನು ಪ್ಲಸ್ ತನಿಖಾ ಪೊಲೀಸ್ ಇಲಾಖೆ ವಾದಿಗಳು. ಪ್ರತಿವಾದಿಗಳು ಯಾರು ಅಂದರೆ ಅಕ್ಯೂಸು, ಆಪೋಸಿಟ್ನವರು. ಈ ಜಡ್ಜ್ಮೆಂಟ್ ಏನು ಕೇಳೋದು ಗೊತ್ತಾ, ಆಯ್ತಪ್ಪ ನೀವು ಒಂದು ಪ್ರಕರಣದೊಳಗೆ ನೀವೆಲ್ಲ ರೆಡಿ ಮಾಡಿದ್ರೆ ಸರಿಯೇ, ನನ್ನ ಮುಂದೆ ಪ್ರೆಸೆಂಟ್ ಮಾಡಿ ಅಂತ ಹೇಳುತ್ತೆ. ತಕ್ಕಡಿ ಹಾಕುತ್ತದು, ಬ್ಯಾಲೆನ್ಸಿಂಗ್ ಮಾಡುತ್ತದೆ. ಅದು ಗಮನಿಸುತ್ತೆ ಕೋರ್ಟ್. ಏನು ಮಾಡುತ್ತೆ, ಅವರ ಎಕ್ಸ್ಪೀರಿಯನ್ಸ್, ಜುಡಿಷಿಯರಿ ಎಕ್ಸ್ಪೀರಿಯನ್ಸ್ ಗಮನಿಸುತ್ತೆ. ಬರೀ ಇಲ್ಲಿ ಒಬ್ಬ ACP ಹೀರೋ ಆಗೋದು, ಒಬ್ಬ ಫಿಲಮ್ ಆಕ್ಟರ್ ಹೀರೋ ಆಗೋದು ಅದೆಲ್ಲ ಬರೋಲ್ಲ. ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು, ಅವರು ತುಂಬ ಚೆನ್ನಾಗಿತ್ತು ಇನ್ವೆಸ್ಟಿಗೇಷನ್ ಮಾಡೋದು ಅಂತಲ್ಲ. ಅವರು ಮಾಡೋ ಇನ್ವೆಸ್ಟಿಗೇಷನ್ನು ಎಷ್ಟರ ಮಟ್ಟಿಗೆ ಕೋರ್ಟ್ ನ್ಯಾಯಾಲಯ ಕಕ್ಷೆ ಒಳಗೆ ಕಚ್ಕೊಳ್ಳುತ್ತೆ ಅನ್ನೋದು ಬೇಕು.
when you shoot that judiciary bullets, ಅಲ್ಲಿ ಹ್ಯಾಂಗ ಜಸ್ಟಿಸ್ ಜುಡಿಷನ್ ಬುಲೆಟ್ ಶೂಟ್ ಮಾಡಿದಾಗ ಆ ಬುಲೆಟ್ ತಲುಪಲ್ಲ ತಿಳ್ಕೊಬೇಕು. ಬರೀ ನೀವು ಹೈಪ ಮಾಡ್ಕೊಂಡು ಬರೆಯೋಕ್ಕಾಗಲ್ಲ ಅದು. ಸಾರಿ, ಅದು ಹಂಗೆ ಮಾಡೋದು ತಪ್ಪೇ ಅದು. ಈಗ ಉದಾಹರಣೆ ಕೊಡ್ತೀನಿ ತಾಳಿ, ನಮ್ಮ ಸಾಹೇಬ್ರು ಹೇಳ್ಬಿಡು 6 ತಿಂಗಳು ಬೇಲ್ 6 ತಿಂಗಳು ಬೇರೆ. ಕೆಲವು ರಾಜಕೀಯ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಕ್ ಹೋದಾಗ ಎದೇನೇವಂತ ಓಡೋಗ್ಬಿಡ್ತಾರೆ ಹಾಸ್ಪಿಟ್ಲಿಗೆ. ಅದೇಂಗೆ ಹೋಗ್ಬಿಡ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಇಲ್ದಿರೋ ಎದೆ ನೋವು, ಇಲ್ದಿರತಕ್ಕಂಥ ಹೊಟ್ಟೆ ನೋವು, ಇಲ್ದಿರೋ ಬಂದು ಕೂತ್ಕೊಂಡ್ಬಿಡ್ತಾರೆ. ಹ್ಯಾಂಡ್ ಕಫ್ ಹಾಕಂಗೇ ಇಲ್ಲ ಅವ್ರಿಗೆ. ತಕ್ಷಣ ಇಮಿಡಿಯೇಟ್ ಆಗಿ ಹೋಗ್ಬಿಡ್ತಾರೆ ಇಲ್ಲಿಗೆ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಡ್ತಾರೆ. ಅದು BGS ಆಳುಮೂಲ ಹಾಸ್ಪಿಟ್ಲಲ್ಲಿ. ಇಲ್ಲಿ ಮೇಡಮ್ ಇಲ್ಲಿ ಏನಂತಂದ್ರೆ, ಇಲ್ಲಿ ಒಟ್ಟಾರೆ ಇಡೀ ಪ್ರಕರಣ ಏನು ನಡೀತು, ಇದು ಏನು ಸೆಲೆಬ್ರಿಟಿ ಈ ಥರ ಪ್ರಕರಣ ಬಹುಶಃ ಕರ್ನಾಟಕದಲ್ಲಿ ಬೇರೆ ಬೇರೆ ಹೊಸದಾದ ಒಂದು ಕಾಯ್ದೆಗಳು ಬಂತು. ಇವತ್ತೊಂದು ಹೊಸ ಕಾಯ್ದೆ ಬಂದಿದೆ ನಿನ್ನೆ. ಏನಂತಂದರೆ, ಇನ್ನು ಮುಂದೆ ಪೊಲೀಸ್ ಇಲಾಖೆನವರು ಎಂಟೈರ್ ಇಂಡಿಯಾದೊಳಗೆ ಯಾವುದೇ ಆರೋಪಿನ ಅರೆಸ್ಟ್ ಮಾಡಬೇಕಾದ್ರೆ ಆತನ ಇಮಿಡಿಯೇಟ್ ಆಗಿ ಆ ಮೆಮೊ ಕೊಡಬೇಕು ಅನ್ನತಕ್ಕಂಥ ಆದೇಶ ಇವತ್ತಾಯ್ತದು. ಅದ್ರ ಬಗ್ಗೆ ಕೂಡ ಮಾತಾಡೋಣ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಸುಲಭವಾಗಿ ಇವರು ಪ್ರಭಾವಶಾಲಿ, ಇವರು ನಟ, ಇವರು ಸೂಪರ್ ಸ್ಟಾರು, ಹಂಗಾಗಿ ಬೇಲ್ ಸಿಕ್ತು ಅನ್ನೋಂಥದ್ದು ಒಂದು ಆರೋಪನ ಮಾಡ್ಬಿಡ್ಬೋದು. ಆದ್ರೆ ಮತ್ತೊಂದು ಕಡೆ ಹಾಕಿದ ಚಾರ್ಜ್ ಶೀಟ್ ನಲ್ಲಿ 100,000 ಲೂಪ್ ಹೋಲ್ಗಳಿದ್ವಲ್ಲ, ಅದನ್ನ CV ನಾಗೇಶ್ ಅವರು ಹೈಲೈಟ್ ಮಾಡಿ ವಾದ ಮಾಡಿದ್ರು. ಅವ್ರು ಬಿಡ್ತಾರೆ, ಅವರು ಮಾಡ್ತಾರೆ, ಡೆಫಿನೆಟ್ಲಿ ಅವ್ರ ಪ್ರೊಫೆಷನ್ ಮಾಡ್ತಾರೆ ಅವರು. ಸೊ ಪ್ರಪಂಚ ಹಿಂಗಿರೋವಾಗ ನಾವು ಏನು ನಿರ್ಧಾರಕ್ಕೆ ಬರಕ್ ಅಷ್ಟು ಸುಲಭನ ಅಂತ ಸಂಗ್ರಾಮ್ ಸಿಂಗ್ ಅವರ ಜುಡಿಷಿಯರಿ ಫೋರ್ಕಾಸ್ಟಿಂಗ್ ಮಾಡಬೇಕಾಗಿತ್ತು. ಇವರು ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡುವಾಗ, ಪ್ರಕರಣದ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಾಗ ಇನ್ನಷ್ಟು ತರಾತುರಿಗೆ ಬಿದ್ದುಬಿಟ್ರು. ಎಲ್ಲೋ ಒಂದ್ ಕಡೆ ಏನೋ ಒಂದು ಅರ್ಜೆಂಟ್ ಆಗಿ ಮಾಡ್ಬಿಡ್ಬೇಕು ಅಂತ ಗಡಿಬಿಡಿನಲ್ಲಿ ತುಷ್ಟೀಕರಣ ಮಾಡಕ್ಕೆ CV ನಾಗೇಶ್ ನಮ್ಮ ಪೊಲೀಸ್ ಅವರಿಗೆ ಗುರುಗಳು ಅವರು. ಆಯ್ತು ಅಂದ್ರೆ ನಾವು ಇಂಥ ಕೇಸ್ಗಳಲ್ಲಿ ಒಂದೇ ಒಂದು ಸೆಕೆಂಡ್, ನಟಿ ಯಮುನಾ ಅವ್ರು ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಯು ಸರ್. ನಟಿ ಯಮುನಾ ಅವ್ರು ನಮ್ಮ ಜೊತೆ ಇದ್ದಾರೆ. ಯಮುನಾ ಅವರೇ, ಈಗಷ್ಟೇ ಕೇಳಿಬಂತ ಹಲವು ಆರೋಪಗಳನ್ನ ನೀವು ಕೇಳಿಸ್ಕೊಂಡಿರ್ತೀರಾ ಅನ್ಕೊಂಡ್ವಿ. ಅವ್ರು ಪ್ರಭಾವಶಾಲಿ, ಅವರು ನಟ, ಅವ್ರು ದುಡ್ಡಿರೋರು, ಹಾಗಾಗಿ ಅವ್ರಿಗೆ ಬೇಲ್ ಸಿಕ್ತು, ಈ ತರದೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ಹೇಳಕ್ ಬಯಸ್ತೀರಿ ಮೇಡಮ್? ನನಗೆ ನಮ್ಮ ಭಾರತದ ಸಂವಿಧಾನದ ಬಗ್ಗೆ, ನಮ್ಮ ಭಾರತದ ಕಾನೂನಿನ ಬಗ್ಗೆ, ಇದ್ರ ಬಗ್ಗೆ ಮೊದಲಿಂದನೂ ನಂಬಿಕೆ, ಗೌರವ ಇರೋ ಅಂಥವಳು. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋ ಅಷ್ಟು ನಾನು ಮಟ್ಟಕ್ಕೆ ಇಳಿಯೋದಕ್ಕೂ ಹೋಗೋದಿಲ್ಲ. ಆಮೇಲೆ ಒಂದಿನ ಅಲ್ಲ, 2 ದಿನ ಅಲ್ಲ, 7 ತಿಂಗಳ ಕಾಲ ಎಲ್ಲಾ ಆಧಾರಗಳನ್ನ, ಎವಿಡೆನ್ಸಸ್ ನ ಹೊರಗಡೆ ತೆಗೆದು ತನಿಖೆ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ನ್ಯಾಯಾಂಗದವರು, ಕೋರ್ಟು, ಕಚೇರಿ ಎಲ್ಲರೂ ಇಷ್ಟೆಲ್ಲ 1000 ಜನ, 100 ಜನ 24 ಗಂಟೆ ಕೆಲಸ ಮಾಡಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂದಾಗ ಅದನ್ನ ಗೌರವಿಸೋದು ನಮ್ಮ ಹಕ್ಕು. ಅದು ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಎಲ್ಲದಕ್ಕೂ ಒಂದು ನೆಗೆಟಿವ್ ತರೋಂಥವ್ರು ಇದ್ದೇ ಇರ್ತಾರೆ ಮೇಡಮ್. ಪ್ರತಿಯೊಂದು ಪಾಸಿಟಿವ್ಗೆ ನೆಗೆಟಿವ್ ಮಾತಾಡೋರು, ನೆಗೆಟಿವ್ ಪಾಸಿಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಯಮುನಾ ಸನ್ನಿಧಿಯವರೇ, ಇಲ್ಲಿ ಸಂಗ್ರಾಮ್ ಸಿಂಗ್ ಅವರು ಹಿರಿಯ ಪೊಲೀಸ್ ಅಧಿಕಾರಿ, ಅಥವಾ ಅವರು ಅಂತಲ್ಲ ಅನೇಕರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಏನಂದ್ರೆ, ನೋಡಿ ಈ ಕೇಸಲ್ಲಿ ಇನ್ನೂ ಉಳಿದ 5 ಜನಕ್ಕೆ ಪಾಪ ಅವ್ರಿಗೆ ಬೇಲ್ ಕೂಡ ಸಿಕ್ಲಿಲ್ಲ. ಅವ್ರ ಮನೆ ಪರಿಸ್ಥಿತಿ ಬಹಳ ಕಷ್ಟ ಇದೆ, ಊಟಕ್ಕೂ ಇಲ್ಲ ಅಂತ ಪರಿಸ್ಥಿತಿ ಒಂದು. ಇನ್ನೂ 1000 ಜನ ಅಂಡರ್ ಟ್ರಯಲ್ಸ್ ಕೊಳಿತಾನೆ ಇದ್ದಾರೆ ಜೈಲುಗಳಲ್ಲಿ. ಇವತ್ತಿಗೂ ಕೂಡ ಎಷ್ಟೆಷ್ಟೋ 10-20 ವರ್ಷ ಅಂಡರ್ ಟ್ರಯಲ್ಸ್, ವಿಚಾರಣಾಧೀನ ಕೈದಿಗಳು. ಸೊ ಅವ್ರಿಗೆಲ್ಲ ಇಲ್ಲದೆ ಇರೋ ನ್ಯಾಯ ದರ್ಶನ್ ಅವ್ರಿಗೆ ಸಿಕ್ಬಿಡ್ತಾ ಅಂತ? ಮೇಡಮ್ ನೋಡಿ, ನಾನು ಲಾ ಓದಿಲ್ಲ, ಅನ್ಫಾರ್ಚುನೇಟ್ಲಿ IPS IAS ಮಾಡಿಲ್ಲ ನಾನು. ಹಾಗಾಗಿ ಈ ನಿಟ್ಟಿನಲ್ಲಿ ಮಾತಾಡೋದು ಖಂಡಿತವಾಗಿಯೂ ಆ ಅರ್ಹತೆ ನನಗೆ ಇಲ್ಲವೇ ಇಲ್ಲ. ನಾನು ಭರತನಾಟ್ಯ ಕಲಾವಿದೆ, ನಾನು ಟೆಲಿವಿಷನ್ ಮತ್ತೆ ಸಿನಿಮಾ ಕಲಾವಿದೆ, ನಟಿ. ಬಿಟ್ರೆ ನಾನು ಬೇರೆ ಫೀಲ್ಡ್ ಬಗ್ಗೆ ಮಾತಾಡೋಷ್ಟು ಎಜುಕೇಶನ್ ಆಗ್ಲಿ ಅಥವಾ ಅರ್ಹತೆ ಆಗ್ಲಿ ಖಂಡಿತವಾಗ್ಲೂ ನನಗೆ ಎಕ್ಸ್ಪರ್ಟೀಸ್ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನನಗೆ ಖಂಡಿತ ಗೊತ್ತಿಲ್ಲ. ಅದರಲ್ಲಿ ತನಿಖೆ 7 ತಿಂಗಳ ಕಾಲ ಅದೇ ಒಂದು ಗುಂಪಿನಲ್ಲಿ ಇದ್ದವರಿಗೆ ಇದ್ರ ಬಗ್ಗೆ ನೀಟಾಗಿ ಗೊತ್ತಿರುತ್ತೆ. ಆಮೇಲೆ ಸಾಕಷ್ಟು ಲಾಯರ್ಗಳು, ಪೊಲೀಸ್ ಆಫೀಸರ್ಗಳು ನಿನ್ನೆಯಿಂದ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಇದ್ದಾರೆ. ಅವ್ರಗಳ ಮಾತಿನ ಮುಂದೆ ನಂದು ಈ ನಿಟ್ಟಿನಲ್ಲಿ ಮಾತಾಡೋದು ತಪ್ಪಾಗತ್ತೆ ಮೇಡಮ್. ಒಬ್ಬ ನಟನಾಗಿ ಅವ್ರಿಗೆ ಬೇಲ್ ಸಿಕ್ಕಿದೆ, ಈಗ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಆಸ್ ಅ ಪರ್ಸನ್ ದರ್ಶನ್ ಸರ್ ಅವರ ಅಭಿಮಾನಿಯಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ತುಂಬಾನೇ ಖುಷಿಯಾಗಿದೆ ಖಂಡಿತವಾಗಿಯೂ. ಯಾಕಂತಂದ್ರೆ ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ಅವರು ಹೆಣ್ಮಕ್ಳಿಗೆ ವಿಪರೀತ ಗೌರವ ಕೊಡ್ತಾರೆ ದರ್ಶನ್ ಸರ್. ಯಾರಿಗೆ ಆದ್ರೂ ತುಂಬಾ ಗೌರವ ಕೊಡುವಂತ ವ್ಯಕ್ತಿ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇರುತ್ತಲ್ವಾ, ಆ ನಂಬಿಕೆ ಮೂಲಕ ಹೇಳ್ಬೇಕಂತಂದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿಗೆ ತುಂಬಾ ಒಳ್ಳೇದಾಗಿದೆ ಅಂತ ಸಂತೋಷ ಆಗ್ತಾ ಇದೆ ನನಗೆ. ಹೀಗೆ ಆದಷ್ಟು ಬೇಗ ಇವ್ರದ್ದೇನು ಅದ್ರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಬಂದ್ಬಿಟ್ರು ಅಂತೂ ಇನ್ನೂ ಬಹಳ ಸಂತೋಷ ಆಗುತ್ತೆ. ರೈಟ್, ಥ್ಯಾಂಕ್ ಯು ಯಮುನಾ ಸನ್ನಿಧಿ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಕೊನೆಯದಾಗಿ ಸಂಗ್ರಾಮ್ ಸಿಂಗ್ ಅವರೇ, ಈಗಲಾದರೂ ಪೊಲೀಸರು ಈ ಕೇಸನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡ್ತಾರಾ? ಯಾಕೆಂದ್ರೆ ಮೇನ್ ಕೇಸ್ ವಿಚಾರಣೆ ಇನ್ನೂ ಬಾಕಿ ಇದೆ.
ಹೌದು ಮೇಡಮ್, ವಿ ಆರ್ ಗೋಯಿಂಗ್ ಟು ದ ಸುಪ್ರೀಂ ಕೋರ್ಟ್. ನಾಡಿದ್ದು ಸುಮ್ಮನೆ ಇಲ್ಲಿ ಹೈಕೋರ್ಟಲ್ಲಿ ಆಗೋದಕ್ಕೆ ನಾವು ವಿ ಕೆನಾಟ್ ಜಸ್ಟ್ ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಬಳೆಗಳು ಹಾಕೊಂಡಿದ್ದೆ. ವಿಲ್ ಗೋ ಟು ದ ಸುಪ್ರೀಂ ಕೋರ್ಟ್ ಆ್ಯಂಡ್ ವಿ ವಿಲ್ ಫೈಟ್ ಔಟ್ ಫಾರ್ ದ ಕೇಸ್ ಟು ವಾಟ್ ಎವರ್ ದಿಸ್ ಹೈಕೋರ್ಟ್ ಹ್ಯಾಸ್ ಗಿವನ್ ಕರ್ನಾಟಕ, ಅದನ್ನು ಓವರ್ ರೂಲ್ ಮಾಡಿದ್ದೆ. ಫ್ರೆಶ್ ಆರ್ಡರ್ ಕೊಡಿ, ಕನ್ವಿಕ್ಷನ್ ಕೊಡಿ ನಮಗೆ. ವಿ ವಿಲ್ ಹ್ಯಾಪಿ ಪೊಲೀಸ್, ಬಿಕಾಸ್ ಪೊಲೀಸ್ ಆರ್ ಡೇ ಆ್ಯಂಡ್ ನೈಟ್ ಟಾಯ್ಲ್ಡ್. ಬಿಕಾಸ್ ನಾವು ಇಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಕ್ಯೂಸ್ ಹಿಡಿಯೋದಕ್ಕೆ, ಮತ್ತೆ 17 ಜನಕ್ಕೆ ಹಿಡಿಯೋದಕ್ಕೆ. ಈಗ ಬಂದಿದ್ದೆ ಸುಮ್ಮನೆ 6 ತಿಂಗಳಾಗೋಗ್ಬಿಟ್ಟಿದೆ, ಅವರು ಒಳಗಡೆ ಇದ್ದಾರೆ ಅಂತ ಹೇಳಿ ಇದು ಮಾಡ್ಕೊಂಡು ರಾಗ ಹೇಳ್ಕೊಂಡಿದ್ದೆ. ಅವ್ರಿಗೆ ಬೇಲ್ ಕೊಟ್ಬಿಟ್ರೆ ಇಟ್ಸ್ ನಾಟ್ ಲೈಕ್ ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಕೊಡ್ತೀವಿ, ವಿಲ್ ಗೋ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೋಗ್ತೀವಿ ನಾವು, ಬಿಡೋದಿಲ್ಲ ನಾವು ಮೇಡಮ್. ಓಕೆ, ಪಾಪ ಪೊಲೀಸರ ಸ್ಪಿರಿಟ್ ಎಲ್ಲೋ ಒಂದ್ ಕಡೆ ಅವ್ರು ಕೆಲಸ ಮಾಡ್ತಾರೆ, ಆದ್ರೆ ವಾಸುದೇವ್ ಕಶ್ಯಪ್ ಅವರೇ, ಅವರ ಸ್ಪಿರಿಟ್ ಉಳಿಯತ್ತಾ ಮೇಡಮ್? ಸಾಧ್ಯನಾ ಅದು? ಅಲ್ಲ, ಸಂಗ್ರಾಮ್ ಸಿಂಗ್ ಅವರ ಈ ವಯಸ್ಸಿನಲ್ಲೂ ಕೂಡ ಒಂದು ಎನರ್ಜಿ ನೋಡಿದ್ರೆ ಬಹಳ ಖುಷಿ ಆಗತ್ತೆ. ಪೊಲೀಸ್ ಡಸಂಟ್ ಹ್ಯಾವ್ ಅ ರೈಟ್ ಟು ಕನ್ವಿಕ್ಟ್ ಮಾಡೋದಕ್ಕೆ, ಆತನ ಒಳಗಾಕಕ್ಕೆ, ಶೂಟ್ ಮಾಡೋಕ್ಕೆ, ಹ್ಯಾಂಗ್ ಮಾಡೋದಕ್ಕೆ ಪವರ್ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಇಡೀ ಪ್ರಕರಣದೊಳಗೆ 6 ಅಂಶ ಕೊಟ್ಟಿದ್ದಾರೆ ಕೋರ್ಟು. ಅಲ್ಲ, ಹೈಯರ್ ಕೋರ್ಟ್ ಹೋಗ್ತೀವಿ, ಕೇಳಿ, ಕೇಸ್ 6 ಅಂಶ ಸ್ಟ್ರೆಂಥನ್ ಮಾಡ್ತೀವಿ ಅಂತ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ 6 ಅಂಶ ಕೊಟ್ಟಿದ್ದಾರೆ. ಅಲ್ಲಿ ಮಿಸ್ಟರ್ ತಾಳಿ ಸಂಗ್ರಾಮ್ ಸಿಂಗ್ 6 ಅಂಶ ಕೊಟ್ಟಿದ್ದಾರೆ. ಯಾಕೆ ಈ ಬೇಲ್ ಎಲ್ಲಿ ಸಿಕ್ತು ಅಂತ ಕೊಟ್ಟಿದ್ದಾರೆ. ಓಕೆ, ಮೊದಲನೇ ಅಂಶ ಮಿಕ್ಕಿದಲ್ಲ ನಲ್ಲಿಫೈಡು. 1, 2, 3, 4, 5, 6 ನಲ್ಲಿಫೈಡು. ಮೊದಲನೇ ಅಂಶ ಯಾವ್ದು ಗೊತ್ತಾ? ಯು ಆರ್ ನಾಟ್ ಇಶ್ಯೂಡ್ ಮೆಮೋ, ಓಕೆ, ಫಾರ್ ದಟ್ ರೀಸನ್ ಹಿ ಹ್ಯಾಸ್ ಬೀನ್ ಗ್ರಾಂಟೆಡ್ ಎ ಬೇಲ್. ಓನ್ಲಿ ಕಂಡೀಷನ್ಗೆ ಅವರಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಸುಪ್ರೀಂ ಕೋರ್ಟ್ ಅಲ್ಲ, ಸಂಗ್ರಾಮ್ ಸಿಂಗ್, ಸುಪ್ರೀಂ ಕೋರ್ಟ್ ಈಗ ಸಂಗ್ರಾಮ್ ಸಿಂಗ್ ತಾಳಿ ಸಂಗ್ರಾಮ್ ಸಿಂಗ್ ಈಗ ಯಾವುದೋ ಒಂದು ಕೇಸಲ್ಲಿ ನೀವು ಅವ್ರ ಒಪ್ಪಿ ಅಥವಾ ಅಪರಾಧಿ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್. ನಿಮಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇದು ಕೇವಲ ಜಾಮೀನು ಸಿಕ್ಕಿರ್ತಕ್ಕಂಥದ್ದು ಅಷ್ಟೇ. ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಪೊಲೀಸ್ನವರು ಇದನ್ನ ಇನ್ನೂ ಸ್ಟ್ರೆಂಥನ್ ಮಾಡ್ತಾರಾ, ಹೆಂಗೆ ಅವರು ಈ ವಿಚಾರಣೆನ ತಗೊಂಡು ಹೋಗ್ತಾರೆ, ನ್ಯಾಯಾಲಯ ಏನ್ ಹೇಳುತ್ತೆ, ಕಾದ್ ನೋಡೋಣ. ನಾವು ಮಾಧ್ಯಮದವರು ಖಂಡಿತವಾಗ್ಲೂ ಪ್ರತಿ ವಿಚಾರವನ್ನ ವಸ್ತುನಿಷ್ಠವಾಗಿ, ಯಾವುದೇ ಭೇದ ಭಾವ ಇಲ್ಲದೆ ನಿಮ್ಮ ಮುಂದೆ ತರೋದಕ್ಕೆ ಸದಾಕಾಲ ನಿಮ್ಮ ಜೊತೆ ಇದ್ದೀವಿ. ನೋಡ್ತಾ ಇರಿ, ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ.